ಹಾಯ್ ಪೀಪಲ್, ಈ ಕ್ಲಾಸಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಚಾಪ್ಟರ್ 2 ದಿ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಈ ಲೆಸನ್ನ ಮಾಡ್ತಾಯಿದ್ದೀನಿ. ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದಲ್ಲಿ ಯುರೋಪಿಯನ್ಸ್ ಯಾವ ರೀತಿ ಫುಟ್ ಹೋಲ್ಡ್ ಕಂಡುಕೊಂಡು, ಅಂದರೆ ಅವ್ರು ಯಾವ ರೀತಿ ಕಾಲೂರಿದ್ರು ಇಂಡಿಯಾದಲ್ಲಿ ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಇದರಲ್ಲಿ ಅವ್ರು ಫಸ್ಟ್ ಸ್ಟೆಪ್ ಆಯಿತು ಲಾಸ್ಟ್ ಚಾಪ್ಟ್ರಲ್ಲಿ. ಈಗ ಸೆಕೆಂಡ್ ಸ್ಟೆಪ್ ಯಾವ ಥರ ಇಟ್ಟರು, ಎಕ್ಸ್ಟೆಂಡ್ ಯಾವ ಥರ ಮಾಡಿಕೊಂಡ್ರು ಸ್ವಲ್ಪ ಅಂದ್ಬಿಟ್ಟು ನೋಡೋಣ. ಈಗ ಆಬ್ಜೆಕ್ಟಿವ್ಸ್ ನೋಡೋಣ. ಈ ಲೆಸನಲ್ಲಿ ಏನೇನು ಕಲಿತೀರಾ ಅಂತ. ಆಂಗ್ಲೋ ಮರಾಠಾ ವಾರ್ಸ್ ಬಗ್ಗೆ ಕಲಿತೀರಾ, ಮತ್ತು ದಿ ಕನ್ಸಾಲಿಡೇಷನ್ ಆಫ್ ದಿ ಬ್ರಿಟಿಷ್ ಪವರ್, ಅಂದರೆ ಬ್ರಿಟಿಷ್ ಅವ್ರು ಯಾವ ರೀತಿ ಅವ್ರ ಪವರ್ನ ಗ್ರಿಪ್ಪಲ್ಲಿ ಇಟ್ಕೊಂಡ್ರು. ನೆಕ್ಸ್ಟು ನೋ ಸಕ್ಸೆಷನ್ ರೈಟ್ಸ್ ಫಾರ್ ದಿ ಅಡಾಪ್ಟೆಡ್ ಚಿಲ್ಡ್ರನ್, ಅಂದರೆ ಈಗ ಅವ್ರಿಗೆ ಸ್ವಂತ ಮಕ್ಕಳಿಲ್ಲ ಅಂತ ಹೇಳಿದ್ರೆ ದತ್ತು ಮಕ್ಕಳಿಗೆ ಯಾವ ರೀತಿ ಅವರ ಆಸ್ತಿ ಹೋಗಲ್ಲ ಮತ್ತು ಅವ್ರ ಎಂಪೈರ್ ಹೋಗಲ್ಲ ಅಂತ ಬ್ರಿಟಿಷ್ ಅವ್ರು ರೂಲ್ಸ್ ಮಾಡಿದರು, ಅದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಸಬ್ಸಿಡರಿ ಅಲಯನ್ಸ್ ಬಗ್ಗೆ ನೋಡ್ತೀವಿ, ಏನು ಅಂತ ಹೇಳ್ತೀನಿ ನೆಕ್ಸ್ಟು. ಮತ್ತು ಆಂಗ್ಲೋ ಸಿಖ್ ವಾರ್ಸ್ ಅಂತ ನೋಡ್ತೀವಿ. ನೋಡಿ, ಆಲ್ದೋ ಕರ್ನಾಟಿಕ್ ವಾರ್ಸ್ ದಿ ಇಂಗ್ಲೀಷ್ ಹ್ಯಾಡ್ ಮೇಡ್ ದಿ ಯುರೋಪಿಯನ್ ಕಂಟ್ರೀಸ್ ನಾಟ್ ಟು ಚಾಲೆಂಜ್ ದೆಮ್ ಇನ್ ಇಂಡಿಯಾ. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನೀವು ಕರ್ನಾಟಿಕ್ ವಾರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಅದರಲ್ಲಿ ಫ್ರೆಂಚ್ ಅವ್ರು ಏನಾದರು ಅಂತ ಗೊತ್ತಾಯ್ತು ನಿಮಗೆ. ಅಂದರೆ ಬೇರೆ ಯುರೋಪಿಯನ್ ಪವರ್ಸ್ ಎಲ್ಲ ಯಾರು ಸ್ಟ್ರಾಂಗ್ ಇಲ್ಲದೆ ಇರೋ ರೀತಿ, ಇವರು ಕಾಂಪಿಟೇಷನ್ ಇಲ್ಲದೆ ಇರೋ ರೀತಿ ಆಯಿತು. ದಿ ಗೇನ್ಡ್ ಕಂಪ್ಲೀಟ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಬೆಂಗಾಲ್ ಥ್ರೂ ಪ್ಲಾಸಿ ಆ್ಯಂಡ್ ಬಕ್ಸಾರ್ ಬ್ಯಾಟಲ್ಸ್. ಈ ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸಾರ್ ಇದೆಲ್ಲದರಿಂದ ಅವರು ಬೆಂಗಾಲ್ನ ಫುಲ್ಲು ಪೊಲಿಟಿಕಲ್ ಕಂಟ್ರೋಲ್ಗೆ ತೊಗೊಳ್ತಾರೆ, ಇವ್ರ ಕಂಟ್ರೋಲ್ಗೆ. ಬೈ 1765 ದೇ ಹ್ಯಾಡ್ ಗೇನ್ಡ್ ಕಂಟ್ರೋಲ್ ಮೋಸ್ಟ್ ಆಫ್ ದಿ ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ. 1765 ಅಷ್ಟರಲ್ಲಿ ಆಲ್ಮೋಸ್ಟ್ ಈಸ್ಟರ್ನ್ ಪಾರ್ಟ್ಸ್ ಏನಿದೆ, ಈಗ ವೆಸ್ಟ್ ಬೆಂಗಾಲಿಂದ ಹಿಡಿದು ಕೆಳಗಡೆ ಚೆನ್ನೈ ಮತ್ತು ಇನ್ನು ಕೆಳಗಡೆವರೆಗೂ ಫುಲ್ಲು ಬ್ರಿಟಿಷ್ ಅವ್ರ ಕಂಟ್ರೋಲಲ್ಲಿ ಬಂದಿತ್ತು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. Since the Marathas and Mysore states were dominant in southern and western parts of India, the hold of British was restricted to Bengal and Bombay regions only. ನೋಡಿ, ಏನಾಗಿತ್ತು ಅಂತೇಳಿದ್ರೆ ಈಸ್ಟ್ ಸೈಡ್ ಆಯಿತು, ನಿಮ್ಗೆ ಗೊತ್ತಾಯಿತು. ಈಗ ವೆಸ್ಟ್ ಸೈಡ್ಗೆ ಏನಾಗಿತ್ತು ಅಂತೇಳಿದ್ರೆ, ಈ ವಿಜಯನಗರ ಕಿಂಗ್ಡಮ್ ಆದಮೇಲೆ ಬಂದಂಥ ಮೈಸೂರು ಕಿಂಗ್ಡಮ್ಸ್ ಎಲ್ಲ ಏನಿತ್ತು, ಮೈಸೂರು ಸ್ಟೇಟ್ ಅಂತ, ಇದು ಪವರ್ಫುಲ್ ಆಗಿತ್ತು ಒಂದು ಸ್ವಲ್ಪ ಸೌತ್ ಪಾರ್ಟಲ್ಲಿ, ಇಂಡಿಯನ್ ಸೌತ್ ಪಾರ್ಟಲ್ಲಿ. ಮತ್ತು ವೆಸ್ಟರ್ನ್ ಪಾರ್ಟಲ್ಲಿ ಬಂದು ಈ ಮಹಾರಾಷ್ಟ್ರ ಈ ಸೈಡೆಲ್ಲ ಬಂದು ಮರಾಠಾಸ್ ಬಂದರು, ಅಂದರೆ ಈ ಶಿವಾಜಿ ಎಲ್ಲ ಸಂಭಾಜಿ ಎಲ್ಲ ಇದ್ರಲ್ಲ ಅವ್ರ ಕಿಂಗ್ಡಮ್, ಅವ್ರ ಎಂಪೈರು ಸ್ಟ್ರಾಂಗಾಗಿ ಬೆಳೀತಾ ಇತ್ತು. ಸೌತಲ್ಲಿ ಮೈಸೂರು ಕಿಂಗ್ಡಮ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಇದರಿಂದ ಬ್ರಿಟಿಷ್ ಅವ್ರಿಗೆ ಬೆಂಗಾಲ್ ರೀಜನ್ನ ರೂಲ್ ಮಾಡ್ತಾಯಿದ್ರು, ಮತ್ತು ಬಾಂಬೆ ರೀಜನ್ಸ್, ಬಾಂಬೆ ಅಂದರೆ ಗೊತ್ತಲ್ಲ ಮುಂಬೈ ಇದೆಯಲ್ಲ ಮಹಾರಾಷ್ಟ್ರಲ್ಲಿ, ಆ ರೀಜನ್ ಸ್ವಲ್ಪ ಮಾತ್ರ ರೂಲ್ ಮಾಡ್ತಾಯಿದ್ರು. ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಆಫ್ ಮೈಸೂರು ಅಲಾಂಗ್ ವಿತ್ ಪೇಶ್ವಾಸ್ ಆಫ್ ಮರಾಠಾಸ್ ವೆರ್ ದಿ ಓನ್ಲಿ ಇಂಪಿಡಿಮೆಂಟ್ಸ್ ಇನ್ ದಿ ಪಾತ್ ಆಫ್ ಎಕ್ಸ್ಪಾನ್ಷನ್ ಫಾರ್ ದಿ ಬ್ರಿಟಿಷ್. ನೋಡಿ, ಬ್ರಿಟಿಷ್ ಅವರು ಇಂಡಿಯಾದಲ್ಲಿ ಫುಲ್ ರೂಲ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇವರಿಗೆ ಸ್ವಲ್ಪ ತೊಂದರೆಗಳಿತ್ತು. ಯಾವುದು ಅಂತೇಳಿದ್ರೆ, ಒಂದು ಮೈಸೂರಲ್ಲಿದ್ದಂಥ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ನೋಡಿ, ಮೈಸೂರು ಒಡೆಯರು ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಹೈದರ್ ಅಲಿ ಅವ್ರ ಹತ್ರ ಕಿಂಗ್ಡಮ್ನ ಕಂಟ್ರೋಲ್ಗೆ ತೊಗೊಂಡಿರ್ತಾರೆ. ಅದಾದಮೇಲೆ ಟಿಪ್ಪು ಸುಲ್ತಾನ್ ಅದನ್ನು ನೋಡ್ಕೊತಾರೆ. ಇವರಿಬ್ಬರು ಮೈನ್ ಅಂತ ಹೇಳ್ಬೋದು, ಈ ಬ್ರಿಟಿಷ್ ಅವರು ಎಕ್ಸ್ಪ್ಯಾಂಡ್ ಮಾಡೋವಂಥ ಟೈಮಲ್ಲಿ ಮೈನ್ ರೂಲರ್ಸ್ ಆಗಿದ್ದರು ಮೈಸೂರಿಗೆ. ಇದ್ರ ಜೊತೆಗೆ ಮರಾಠಾಸಲ್ಲಿ ಪೇಶ್ವಾಸ್ ಅಂದರೆ ಒಂಥರ ಪ್ರೈಮ್ ಮಿನಿಸ್ಟರ್ ಅಂದ್ಕೊಳ್ಳಿ, ರಾಜ ಬೇರೆ ಇರ್ತಾರೆ ಎಂಪರರ್, ಆದರೆ ಇವರು ಪೇಶ್ವಾಸೇ ಎಲ್ಲ ನೋಡ್ಕೊಳ್ಳೋದು, ಪ್ರೈಮ್ ಮಿನಿಸ್ಟರ್ ಟೈಪ್. ಇವರು ಮರಾಠಾಸ್ ಮತ್ತು ಮೈಸೂರವರು ಇವ್ರಿಗೆ ತುಂಬ ಅಡ್ಗಾಲಾಗಿರ್ತಾರೆ, ಫುಲ್ಲು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಬಿಡ್ತಾ ಇರಲ್ಲ. ದಿ ಅದರ್ಸ್ ವೇರ್ ಸಿಕ್ಸ್ ಇನ್ ದಿ ನಾರ್ತ್ ವೆಸ್ಟರ್ನ್ ರೀಜನ್. ಈ ಪಂಜಾಬ್ ಹರಿಯಾಣ ರೀಜನಲ್ಲಿ ಈ ಸಿಖ್ ಪೀಪಲ್, ಅಂದರೆ ಟರ್ಬನ್ ಹಾಕ್ಕೊಂಡಿರ್ತಾರಲ್ಲ ಸಿಖ್ ರಿಲಿಜನ್ ಪೀಪಲ್, ಅವರು ಇವ್ರಿಗೆ ಅಡ್ಗಾಲಾಗಿರ್ತಾರೆ, ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ. ರಂಜಿತ್ ಸಿಂಗ್ ಹೂ ಎಮರ್ಜ್ಡ್ ಇನ್ ದಿ ಲೇಟರ್ ಪಾರ್ಟ್ ಆಫ್ 19th century ವಾಸ್ ಎ ಫಾರ್ಮಿಡಬಲ್ ಅಪೋನೆಂಟ್ ಟು ದಿ ಬ್ರಿಟಿಷ್. ಈ ರಂಜಿತ್ ಸಿಂಗ್ ಅಂತ ಇರ್ತಾರೆ, ಈ ಸಿಖ್ ಡೈನೆಸ್ಟಿ ರೂಲರು, ಇವರು ಬ್ರಿಟಿಷ್ ಅವ್ರಿಗೆ ಅಪೋನೆಂಟ್ ಆಗಿ ಬ್ರಿಟಿಷ್ ಅವರಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಈ ವಾಸ್ ಸಕ್ಸಸ್ಫುಲ್ ಇನ್ ಆರ್ಗನೈಸಿಂಗ್ ದಿ ಸಿಖ್ಸ್. ಈ ಸಿಖ್ ಪೀಪಲ್ಲೆಲ್ಲ ಬಂದು ಆರ್ಗನೈಸ್ ಆಗಿ ಅವರು ಬ್ರಿಟಿಷ್ ಅವ್ರ ವಿರುದ್ಧ ತಿರುಗಿ ಬೀಳೋ ಥರ ಅಥವಾ ಬ್ರಿಟಿಷ್ ಅವ್ರನ್ನ ರೆಸಿಸ್ಟ್ ಮಾಡೋ ರೀತಿ ಇವರು ಡೆವಲಪ್ ಮಾಡ್ತಾರೆ ಆ ಜಾಗನ. ದಿ ಬ್ರಿಟಿಷ್ ಆಲ್ಸೋ ವೇಜ್ಡ್ ರಿಪೀಟೆಡ್ ವಾರ್ಸ್ ಫ್ರಮ್ ದಿ ಮಿಡ್ ಆಫ್ 18th century ಟು ಮಿಡ್ ಆಫ್ 19th century ಟು ಎಕ್ಸ್ಟೆಂಡ್ ದರ್ ಎಂಪೈರ್ ಇನ್ ಇಂಡಿಯಾ. ನೋಡಿರಿ, ಇವರು ಎಂಪೈರ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು 18th century ಮಿಡ್ಡಿಂದ, ಅಂದರೆ ಒಂದು 1750s ಆ ಟೈಮಿಂದ ಹಿಡಿದು 1850s 19th century ಮಿಡ್ವರೆಗೂ, ಆ ಒಂದು 100 ವರ್ಷ ಕಾಲ ಇವರು ತುಂಬ ಯುದ್ಧಗಳು ಮಾಡ್ತಾರೆ, ತುಂಬ ಟ್ರೈ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ದೇ ಆಲ್ಸೋ ಅನೆಕ್ಸ್ಟ್ ವೇರಿಯಸ್ ಕಿಂಗ್ಡಮ್ಸ್ ವಿತ್ ಕನ್ನಿಂಗ್ ಪಾಲಿಸೀಸ್ ಲೈಕ್ ಸಬ್ಸಿಡರಿ ಅಲಯನ್ಸ್ ಆ್ಯಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದ್ರ ಜೊತೆಗೆ ಬರೀ ವಾರ್ ಮಾಡಿ ಮಾತ್ರ ಇವರು ಆಕ್ಯುಪೈ ಮಾಡ್ಕೊಳ್ಳಲ್ಲ, ಎಷ್ಟೊಂದು ಅಗ್ರಿಮೆಂಟ್ಸ್ ಮಾಡ್ಕೊತಾರೆ. ಅಂದರೆ ನಮ್ಮ ಜನಗಳಿಗೆ ಮೋಸ ಮಾಡಿ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಸರಿಯಾಗಿ ಅರ್ಥ ಮಾಡಿಸ್ತಿದ್ದಂಗೆ ಅಗ್ರಿಮೆಂಟ್ ಮಾಡಿಕೊಂಡು ಅದ್ರ ಪ್ರಕಾರ 2 ಲಾ ತಂದಿರ್ತಾರೆ, ಸಬ್ಸಿಡರಿ ಅಲಯನ್ಸ್ ಮತ್ತು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ. ಆಮೇಲೆ ಬಂದಾಗ ಹೇಳ್ತೀನಿ ನಾನು. ಅದರಿಂದ ಅದನ್ನು ಕೂಡ ಎಷ್ಟೊಂದು ಕಿಂಗ್ಡಮ್, ಚಿಕ್ಕ ಪುಟ್ಟ ಕಿಂಗ್ಡಮ್ಸ್ನೆಲ್ಲ ಇವ್ರ ಕಂಟ್ರೋಲಿಗೆ ತೊಗೊಳ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಬ್ರಿಟಿಷ್ ವೇಜ್ಡ್ 3 ಆಂಗ್ಲೋ ಮರಾಠಾ ವಾರ್ಸ್, 4 ಆಂಗ್ಲೋ ಮೈಸೂರು ವಾರ್ಸ್ ಆ್ಯಂಡ್ 2 ಆಂಗ್ಲೋ ಸಿಖ್ ವಾರ್ಸ್.
ನೋಡಿರಿ, ಈ 100 ವರ್ಷ 120 ವರ್ಷದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷವರು 3 ಆಂಗ್ಲೋ ಮರಾಠ ವಾರ್ ಮಾಡ್ತಾರೆ. ಆಂಗ್ಲೋ ಮರಾಠ ವಾರ್ ಅಂದರೆ, ಆಂಗ್ಲೋ ಅಂದರೆ ಇಂಗ್ಲೀಷವರು, ಮರಾಠ ಅಂದರೆ ಮರಾಠ. ಬ್ರಿಟಿಷವ್ರಿಗೂ ಮತ್ತು ಮರಾಠ ಅವ್ರಿಗೂ ಮಧ್ಯದಲ್ಲಿ ನಡೆದಂಥ ಯುದ್ಧ. ಈ ಥರದ್ದು ಬ್ರಿಟಿಷ್ಗೂ ಮರಾಠಗೂ ಮಧ್ಯೆ 3 ಯುದ್ಧ ನಡೆಯುತ್ತೆ. ಮತ್ತು ಆಂಗ್ಲೋ ಮೈಸೂರು ವಾರ್, ಬ್ರಿಟಿಷವ್ರಿಗೂ ಮತ್ತು ಮೈಸೂರು ಇದರಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಮಧ್ಯೆ ಬಂದು 4 ಯುದ್ಧ ನಡೆಯುತ್ತೆ. ಮತ್ತು 2 ಆಂಗ್ಲೋ ಸಿಖ್ ವಾರ್, ಅಂದರೆ ಬ್ರಿಟಿಷವ್ರಿಗೂ ಮತ್ತು ಸಿಖ್ ಕಿಂಗ್ಡಮ್ ಏನಿತ್ತು ಅವ್ರಿಗೂ ಮಧ್ಯೆ 2 ಯುದ್ಧ ನಡೆಯುತ್ತೆ. ಇಷ್ಟು ದೊಡ್ಡ ದೊಡ್ಡ ಯುದ್ಧಗಳು ನಡೆಯುತ್ತೆ. ಸಿನ್ಸ್ ದಿ ಆಂಗ್ಲೋ ಮೈಸೂರು ವಾರ್ಸ್ ಡಿಸ್ಕಸ್ಡ್ ಇನ್ ಯೂನಿಟ್ 4 ಇಯರ್ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ದಿ ವಾರ್ಸ್ ಆಫ್ ಬ್ರಿಟಿಷ್ ವಿತ್ ಮರಾಠಾಸ್ ಆ್ಯಂಡ್ ಸಿಖ್ಸ್. ನೋಡಿರಿ, ಇಂಗ್ಲೀಷವ್ರಿಗೂ ಮತ್ತು ಮೈಸೂರು ಇದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಇವ್ರ ಮಧ್ಯೆ ನಡೆದಿದ್ದಂಥ ವಾರ್ ನಾವು ಚಾಪ್ಟರ್ 4ಅಲ್ಲಿ ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಬಂದು ಈ ಚಾಪ್ಟರಲ್ಲಿ ನಾವು ಅದ್ರ ಬಗ್ಗೆ ಏನು ಹೋಗೋದು ಬೇಡ, ಬರೀ ಮರಾಠಾಸು, ಸಿಖ್ಸ್ ಮತ್ತು ಬ್ರಿಟಿಷ್ ಮಧ್ಯೆ ಇವ್ರ ಮಧ್ಯೆ ಏನೇನು ಕಾನ್ಫ್ಲಿಕ್ಟ್ ಇತ್ತು ಇದ್ರ ಬಗ್ಗೆ ಮಾತ್ರ ನೋಡೋಣ. ಓಕೆ, ಈಗ ಇಂಟ್ರಡಕ್ಷನ್ ಆಯಿತು. ಲಾಸ್ಟ್ ಚಾಪ್ಟ್ರಲ್ಲಿ ಕರ್ನಾಟಿಕ್ ವಾರ್ಸ್ ಏನು ಅದರದ್ದಾಯಿತು. ಮತ್ತು ಈ ಚಾಪ್ಟರಲ್ಲಿ ಏನೇನು ನಡೆಯುತ್ತೆ, ಏನೇನು ತಿಳ್ಕೊಳ್ತೀವಿ, ಮತ್ತು ಮರಾಠಾಸ್ ಅಂದರೆ ಯಾರು, ಮೈಸೂರು ಅಂದರೆ ಯಾರು, ಸಿಖ್ ಅಂದರೆ ಎಂಪೈರ್ ಅಂದರೆ ಅದ್ಯಾವುದು, ಇದ್ರ ಬಗ್ಗೆ ಎಲ್ಲ ನಾವು ನೋಡಿದ್ವಿ. ಮತ್ತು ನಾನು ಹೇಳಿದೆ, ಬ್ರಿಟಿಷವ್ರು ಬಂದು ಮರಾಠಾಸ್ ಜೊತೆ, ಮೈಸೂರವ್ರ ಜೊತೆ ಮತ್ತು ಸಿಖ್ ಪೀಪಲ್ ಜೊತೆ ಅವ್ರ ಜೊತೆ ಎಲ್ಲ ಯುದ್ಧ ಮಾಡ್ತಾರೆ ಅಂತಂದ್ಬಿಟ್ಟು ನಿಮಗೆ ಗೊತ್ತು. ಈಗ ಒಂದೊಂದೇ ನೋಡೋಣ. ಮೊದಲು ಆಂಗ್ಲೋ ಮರಾಠ ವಾರ್ಸ್ ಬಗ್ಗೆ ನೋಡೋಣ. ಇಲ್ಲಿ 4 ಯುದ್ಧ ನಡೆಯುತ್ತೆ ಅಂತೇಳಿ 3 ಯುದ್ಧ ನಡೆಯುತ್ತೆ ಅಂತ ಹೇಳಿದ್ನಲ್ಲ. ಈಗ ಮೊದಲನೇ ಯುದ್ಧ ಏನಕ್ಕೆ ನಡೆಯುತ್ತೆ, ಯಾರ್ಯಾರು ಇನ್ಕ್ಲೂಡ್ ಆಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ನೋಡೋಣ. ಆಂಗ್ಲೋ ಮರಾಠ ವಾರ್ಸ್. ಫಸ್ಟ್ ಆಂಗ್ಲೋ ಮರಾಠ ವಾರ್ 1775 to 1782. ನೋಡಿ, ಹತ್ತತ್ರ 7-8 ವರ್ಷ ಯುದ್ಧ ನಡೆಯುತ್ತೆ. ದಿ ಮರಾಠಾಸ್ ಇನ್ಸ್ಟಿಲ್ಡ್ ಶಾ ಆಲಮ್ ದಿ ಸೆಕೆಂಡ್ ಬ್ಯಾಕ್ ಆನ್ ದಿ ಥ್ರೋನ್ ಆಫ್ ಮೊಘಲ್ ಎಂಪೈರ್ ಇನ್ ಡೆಲ್ಲಿ. ನೋಡಿರಿ, ಈ ಟೈಮಲ್ಲಿ ಏನಾಗಿರುತ್ತೆ, 1775 ನಾವೆಲ್ಲ ಕೇಳ್ತಾ ಇರ್ತೀವಲ್ಲ, ಅಕ್ಬರ್, ಬಾಬರ್ ಈ ಥರ ಎಲ್ಲ ಮೊಘಲ್ ಎಂಪೈರ್ ಅಂತ ಕೇಳಿರ್ತೀರಲ್ಲ. ಆ ಮೊಘಲ್ ಎಂಪೈರ್ ತುಂಬ ವೀಕ್ ಆಗಿರುತ್ತೆ. ತುಂಬ ವೀಕ್ ಆಗಿಬಿಟ್ಟು ಏನು ಸಿಚುವೇಶನ್ಗೆ ಬಂದಿರ್ತಾರೆ ಅಂದರೆ, ಮರಾಠಾಸ್ ಇಂಡೈರೆಕ್ಟ್ಲಿ ರೂಲ್ ಮಾಡ್ತಾ ಇರ್ತಾರೆ. ಅಂದರೆ ಮೊಘಲ್ ಎಂಪರರ್ ಯಾರಾಗಿರಬೇಕು ಅಂತೇಳ್ಬಿಟ್ಟು ಮರಾಠ ಪೇಶ್ವಾ ಡಿಸೈಡ್ ಮಾಡ್ತಾ ಇರ್ತಾರೆ. ಈ ರೀತಿ ಆಗೋಗಿರುತ್ತೆ ಆ ಟೈಮ್ ಅಷ್ಟರಲ್ಲಿ. ಆ ಟೈಮಲ್ಲಿ ನಡೆಯುವಂಥ ಇವೆಂಟ್ಸ್ ಇದು. ಮರಾಠಾಸ್ ಏನು ಮಾಡ್ತಾರೆ, ಶಾ ಆಲಮ್ ದಿ ಸೆಕೆಂಡ್ ಅನ್ನೋನ್ನ ಮೊಘಲ್ ಎಂಪೈರ್ಗೆ ರಾಜ ಮಾಡ್ತಾರೆ. ಶಾ ಆಲಮ್ ದಿ ಸೆಕೆಂಡ್ ವಾಸ್ ಅಂಡರ್ ದಿ ಕೇರ್ ಆಫ್ ಬ್ರಿಟಿಷ್ ಆಫ್ಟರ್ ದಿ ಡಿಫೀಟ್ ಇನ್ ಬಕ್ಸಾರ್ ವಾರ್. ಬಕ್ಸಾರ್ ವಾರಲ್ಲಿ ಬ್ರಿಟಿಷ್ ಅವ್ರ ವಿರುದ್ಧ ಫೈಟ್ ಮಾಡಿರ್ತಾನೆ ಶಾ ಆಲಮ್ ದಿ ಸೆಕೆಂಡು. ಆ ಫೈಟ್ ಮಾಡಿ ಸೋತೋಗಿದ ಮೇಲೆ ಏನಾಗಿರುತ್ತೆ, ಬ್ರಿಟಿಷ್ ಅವರು ಇವನಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟಿರ್ತಾರೆ. ನೀನು ಎಂಪರರ್ ಆಗಿ ನೀನೇ ಇರು, ನಾವನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ ಅಂತೇಳ್ಬಿಟ್ಟು ಎಲ್ಲ ಅಧಿಕಾರ ಎಲ್ಲ ಸುಮಾರು ಕಿತ್ಕೊಂಡ್ಬಿಟ್ಟಿರ್ತಾರೆ. ನೌ ದಿ ಎಂಪರರ್ ಗೇವ್ ಕೋರಾ ಆ್ಯಂಡ್ ಅಲಹಾಬಾದ್ ಟು ಮರಾಠಾಸ್ ವಿಚ್ ಹಿ ಹ್ಯಾಡ್ ಅರ್ಲಿಯರ್ ಗಿವನ್ ದೆಮ್ ಟು ಬ್ರಿಟಿಷ್. ಈ ಟೈಮಲ್ಲಿ ಏನಾಗುತ್ತೆ, ಎಂಪರರ್ ಶಾ ಆಲಮ್ ದಿ ಸೆಕೆಂಡ್ ಏನು ಮಾಡ್ತಾನೆ, ಕೋರಾ ಮತ್ತು ಅಲಹಾಬಾದ್ ಅನ್ನೋ ಜಾಗನ ಮೊದಲು ಬ್ರಿಟಿಷ್ ಅವ್ರಿಗೆ ಕೊಟ್ಟಿರ್ತಾನೆ. ಆ ಜಾಗನ ಈಗ ಅವ್ರ ಹತ್ರದಿಂದ ವಾಪಸ್ ತೊಗೊಂಡು ಮರಾಠಾಸಕ್ಕೆ ಕೊಟ್ಬಿಡ್ತಾನೆ, ನೀವು ನೋಡ್ಕೊಳ್ಳಿ ಇನ್ನು ಈ ಜಾಗನ ಅಂತ. ದಿಸ್ ರಿಸಲ್ಟೆಡ್ ಇನ್ ದಿ ಎನಿಮಿಟಿ ಬಿಟ್ವೀನ್ ಮರಾಠಾಸ್ ಆ್ಯಂಡ್ ದ ಬ್ರಿಟಿಷ್. ಇದರಿಂದ ಏನಾಗುತ್ತೆ, ಮರಾಠಾಸ್ಗೂ ಬ್ರಿಟಿಷವ್ರಿಗೂ ಕೂಡ ಎನಿಮಿಟಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಬೆಂಗಾಲ್ ರೀಜನ್ನು ಮತ್ತು ಈ ಸೈಡೆಲ್ಲ ಬ್ರಿಟಿಷವ್ರ ಕಂಟ್ರೋಲಲ್ಲಿರುತ್ತೆ. ಮೊಘಲ್ ಎಂಪರರ್ ಮರಾಠಾಸ್ ಎಲ್ಲ ಈ ಏರಿಯಾ ರೂಲ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇಷ್ಟು ಏರಿಯಾ ಎಲ್ಲ ರೂಲ್ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಮೊಘಲ್ ಎಂಪರರ್ ಬಂದು ಕೆಲವು ಜಾಗನ ತೆಗೆದುಬಿಟ್ಟು ಬ್ರಿಟಿಷವರಿಂದ ಇವ್ರಿಗೆ ಕೊಡ್ತಾರೆ. ಆವಾಗ ಮರಾಠಾಸ್ಗೂ ಇವ್ರಿಗೂ ಕಾಂಟ್ಯಾಕ್ಟ್ ಬರುತ್ತೆ. ಇದಕ್ಕೂ ಮೊದಲು ಮರಾಠಾಸ್ಗೂ ಮತ್ತು ಬ್ರಿಟಿಷವ್ರಿಗೂ ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ. ಇವ್ರು ಈ ಸೈಡ್ ರೂಲ್ ಮಾಡ್ತಾ ಇರ್ತಾರೆ, ಇಷ್ಟು ಏರಿಯಾನ ಇವರು ಈ ಜಾಗ ಎಲ್ಲ ರೂಲ್ ಮಾಡ್ತಾ ಇರ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ದಿ ಡೆತ್ ಆಫ್ ಮರಾಠಾ ಸ್ಟ್ರಾಂಗ್ ಮ್ಯಾನ್ ಮಾಧವರಾವ್ ಪೇಶ್ವಾ ವಾಸ್ ಎ ಮೇಜರ್ ಸೆಟ್ ಬ್ಯಾಕ್ ಟು ಮರಾಠಾಸ್. ಈ ಟೈಮಲ್ಲಿ ಏನಾಗುತ್ತೆ, ಈ ಒಂದು ಜಗಳಗಳು ಮತ್ತು ಎನಿಮಿಟಿ ಸ್ಟಾರ್ಟ್ ಆಗೋ ಟೈಮಲ್ಲಿ ಮಾಧವರಾವ್ ಅಂತ ಇರ್ತಾರೆ, ಪೇಶ್ವಾ ಮಾಧವರಾವ್ ಅಂತ. ನಾನು ಪೇಶ್ವಾ ಅಂದರೆ ಏನಂತ ಹೇಳಿದ್ನಲ್ಲ, ಎಲ್ಲ ರೂಲ್ ಇವರೇ ಮಾಡ್ತಾ ಇರ್ತಾರೆ ಪೇಶ್ವಾ. ಆದರೆ ಇವರು ರಾಜ ಅಲ್ಲ, ಒಂಥರ ಪ್ರೈಮ್ ಮಿನಿಸ್ಟರ್ ಥರ. ಎಲ್ಲ ಅಧಿಕಾರ ಇವ್ರ ಹತ್ರ ಇರುತ್ತೆ, ಮಿಲ್ಟ್ರಿ ಇವ್ರ ಅಧಿಕಾರ, ಆಡಳಿತ ಇವ್ರ ಅಧಿಕಾರ. ಆದರೆ ಇವ್ರು ರಾಜ ಅಲ್ಲ, ರಾಜ ಬೇರೆ ಇರ್ತಾರೆ. ಈ ರೀತಿ ಇಂಥ ಒಬ್ಬರು ಪೇಶ್ವಾ ಏನಿರ್ತಾರೆ ಮಾಧವರಾವ್ ಅಂತ ಹೇಳ್ಬಿಟ್ಟು ಇವರು ಸತ್ತೋಗ್ತಾರೆ. ಇದರಿಂದ ಮರಾಠಾಸ್ಗೆ ತುಂಬ ತೊಂದರೆ ಆಗುತ್ತೆ. ದೋ ಇಸ್ ಬ್ರದರ್ ನಾರಾಯಣ್ ರಾವ್ ಕೇಮ್ ಟು ಪವರ್, ಈ ವಾಸ್ ಮರ್ಡರ್ಡ್ ಬೈ ಇಸ್ ಅಂಕಲ್ ರಘುನಾಥ್ ರಾವ್. ಆಮೇಲೆ ಏನಾಗುತ್ತೆ, ಪೇಶ್ವಾ ಮಾಧವರಾವ್ ಅವರ ಬ್ರದರು ನಾರಾಯಣ್ ರಾವ್ ಅಂತೇಳ್ಬಿಟ್ಟು ಇವ್ರ ಅಧಿಕಾರಕ್ಕೆ ಬರ್ತಾರೆ. ಆದರೆ ಇವ್ರ ಅಂಕಲ್ಲೇ ಮರ್ಡರ್ ಮಾಡ್ತಾರೆ, ಅಂದರೆ ಅಸಾಸಿನೇಟ್ ಮಾಡಿಸ್ತಾರೆ, ಕೊಲೆ ಮಾಡಿಸ್ತಾರೆ. ರಘುನಾಥ್ ರಾವ್ ಅಂತ ಅವ್ರ ಹೆಸರು. ದಿಸ್ ರಿಸಲ್ಟೆಡ್ ಇನ್ ದಿ ಇನ್ಫೈಟಿಂಗ್ ಫಾರ್ ದಿ ಪೇಶ್ವಾ ಪೋಸ್ಟ್. ಈ ಪೋಸ್ಟ್ಗೆ ಅಥವಾ ಈ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಟೈಪ್ ಏನಿದೆ ಪೇಶ್ವಾ ಪೋಸ್ಟ್, ಇದಕ್ಕೋಸ್ಕರ ಒಳಗೊಳಗೇನೆ ಮರಾಠಾಸಲ್ಲೇ ಜಗಳಗಳು ಸ್ಟಾರ್ಟ್ ಆಗುತ್ತೆ. ನಾನು ಪೇಶ್ವಾ ಆಗಬೇಕು ಅಂತ. ದಿ ಮರಾಠಾ ಫೆಡರೇಷನ್ ಬ್ರಾಟ್ ಮಾಧವರಾವ್ ಸೆಕೆಂಡ್ ಆಫ್ ನಾರಾಯಣ್ ರಾವ್ ಟು ದಿ ಪೋಸ್ಟ್ ಆಫ್ ಪೇಶ್ವಾ. ಮರಾಠಾ ಫೆಡರೇಷನ್ ನೋಡಿ, ಮರಾಠಾ ಫೆಡರೇಷನ್ ಅಂತ ಹೇಳಿದ್ರೆ ಇವರು ಚಿಕ್ಕ ರೂಲರ್ಸ್ ಇರ್ತಾರೆ. ಇವರೆಲ್ಲ ಸೇರಿ ಮರಾಠಾ ಯೂನಿಯನ್ ಅಥವಾ ಮರಾಠಾ ಫೆಡರೇಷನ್ ಅಂತ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ಕರ್ನಾಟಕ ಕಿಂಗ್ಡಮ್ ಅಂದ್ಕೊಳ್ಳಿ, ಇದರಲ್ಲಿ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬೊಬ್ರು ರೂಲ್ ಮಾಡ್ತಾ ಇರ್ತಾರೆ.
ಕೆಲವು ಕಡೆ ಗ್ವಾಲಿಯರ್ಸ್ ಅಂತ, ಇನ್ನೊಂದು ಕಡೆ ಇನ್ನೊಬ್ಬರು ಈ ಥರ ರೂಲ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಯುನೈಟ್ ಆಗಿ ಮರಾಠ ಫೆಡರೇಷನ್ ಮಾಡಿರ್ತಾರೆ. ಇವರೆಲ್ಲ ಸೇರಿಬಿಟ್ಟು ಏನು ಮಾಡ್ತಾರೆ, ಮಾಧವರಾವ್ ಸೆಕೆಂಡ್ ಅನ್ನೋಂಥವ್ರನ್ನ ಮತ್ತೆ ಪೇಶ್ವಾ ಮಾಡ್ತಾರೆ. ಅಪ್ಸೆಟ್ ವಿತ್ ದಿಸ್ ಡೆವಲಪ್ಮೆಂಟ್ ರಾಘೋಬಾ ಅಪ್ರೋಚ್ ದಿ ಬ್ರಿಟಿಷ್ ಫಾರ್ ಸಪೋರ್ಟ್. ಇದರಿಂದ ಒಂದು ಸ್ವಲ್ಪ ಇವರಿಗೆ ಈ ರಾಘೋಬಾ ಅಥವಾ ರಘುನಾಥ್ ರಾವ್ ಅಂತ ಏನಿದ್ದಾರೆ ಇವ್ರಿಗೆ ನನ್ನ ಪೇಶ್ವಾ ಆಗಲಿಲ್ವಲ್ಲ ಅಂತೇಳ್ಬಿಟ್ಟು ಕೋಪ ಬರುತ್ತೆ. ಅದರಿಂದ ಇವರು ಬ್ರಿಟಿಷವ್ರ ಹತ್ರ ಸಪೋರ್ಟ್ ಕೇಳ್ತಾರೆ. ಅಂದರೆ ನನಗೆ ಪೇಶ್ವಾ ಸ್ಥಾನನ ನೀವು ದಕ್ಕಿಸ್ಕೊಡಿ, ಮರಾಠಾಸ್ ಹತ್ರ ಫೈಟ್ ಮಾಡಿ ಅಂತ. ದಿ ಬ್ರಿಟಿಷ್ ಥಾಟ್ ಆಫ್ ಎಕ್ಸ್ಪ್ಲಾಯ್ಟಿಂಗ್ ದಿಸ್ ಸಿಚುವೇಶನ್ ಇನ್ ದೇರ್ ಫೇವರ್. ಬ್ರಿಟಿಷ್ ಅವ್ರು ಏನು ಯೋಚನೆ ಮಾಡ್ತಾರೆ, ಇವ್ರಿಗೇನು ಸಪೋರ್ಟ್ ಮಾಡಬೇಕು ರಘುನಾಥ್ ರಾವ್ಗೆ ಅಂತ ಏನಿರಲ್ಲ ಅವ್ರಿಗೆ. ಆದರೆ ರಘುನಾಥ್ ರಾವ್ನ ಯೂಸ್ ಮಾಡಿಕೊಂಡು ಇವರು ಯುದ್ಧ ಮಾಡಿದ್ರು ಅಂತೇಳಿದ್ರೆ ಆವಾಗ ಅಲ್ಲಿ ಮರಾಠ ಎಂಪೈರ್ನ ವೀಕ್ ಮಾಡ್ಬೋದು, ಆವಾಗ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಆ್ಯಸ್ ಲಾಂಗ್ ಎ ಲಾಂಗ್ ವಾರ್ ವಾಸ್ ವೇಜ್ಡ್ ಫ್ರಮ್ 1775 to 1782 ಬಿಟ್ವೀನ್ ದಿ ಮರಾಠಾಸ್ ಆ್ಯಂಡ್ ದಿ ಬ್ರಿಟಿಷ್. ನೋಡಿ 1775 to 1782 ಮಧ್ಯದಲ್ಲಿ ಫುಲ್ ಯುದ್ಧ ನಡೆಯುತ್ತೆ ಮರಾಠಾಸ್ಗೂ ಬ್ರಿಟಿಷ್ಗೂ. ಇನಿಷಿಯಲಿ ದೋ ಮರಾಠಾಸ್ ಗೈನ್ಡ್ ಅಪ್ಪರ್ ಹ್ಯಾಂಡ್, ಲೇಟರ್ ದೇ ಹ್ಯಾಡ್ ಟು ಲೂಸ್ ಅಲಹಾಬಾದ್ ಟು ದಿ ಬ್ರಿಟಿಷ್. ಸ್ಟಾರ್ಟಿಂಗಲ್ಲಿ ಬಂದು ಮರಾಠಾಸೇ ಗೆಲ್ತಾ ಇರ್ತಾರೆ, ಇವರೇ ಗೆಲ್ಲೋ ಟೈಪ್ ಆಗುತ್ತೆ ಯುದ್ಧದಲ್ಲಿ. ಆಮೇಲೆ ಬಂದು ಇವರು ಅಲಹಾಬಾದ್ನ ಸೋತೋಗಿ ಬ್ರಿಟಿಷ್ ಅವ್ರಿಗೆ ಬಿಟ್ಕೊಡ್ತಾರೆ. ದಿ ಮರಾಠಾ ಫೆಡರೇಷನ್ ಅನೇಬಲ್ ಟು ಸಸ್ಟೈನ್ ದಿ ವಾರ್ ವಿತ್ ದಿ ಬ್ರಿಟಿಷ್ ಫೈನಲಿ ಎಂಟರ್ಡ್ ಸಲ್ಬಾಯ್ ಅಗ್ರಿಮೆಂಟ್ ಆ್ಯಂಡ್ ಎಂಡರ್ ದಿ ವಾರ್. ಈ ಮರಾಠಾ ಫೆಡರೇಷನ್ ಏನಿತ್ತು, ಗ್ರೂಪ್ ಆಫ್ ಏನು ವಾರ್ಲಾರ್ಡ್ಸ್ ಏನಿದ್ರು ಇವರೆಲ್ಲ ಸೇರಿಬಿಟ್ಟು ಇನ್ನು ಯುದ್ಧ ಗೆಲ್ಲಕ್ಕಾಗಲ್ಲ ಮತ್ತು ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳ್ಬಿಟ್ಟು ಇವರು ಬ್ರಿಟಿಷ್ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಸಲ್ಬಾಯ್ ಅಗ್ರಿಮೆಂಟ್ ಅಂತ. ಈ ಅಗ್ರಿಮೆಂಟ್ ಮಾಡಿಕೊಂಡು ಯುದ್ಧನ ನಿಲ್ಲಿಸ್ತಾರೆ. ಮಾಧವರಾವ್ ದಿ ಸೆಕೆಂಡ್ ವಾಸ್ ನೇಮ್ಡ್ ಆಸ್ ದಿ ಪೇಶ್ವಾ. ಮರಾಠಾಸ್ ಫಸ್ಟ್ ಏನು ಚೂಸ್ ಮಾಡಿದರು ಮಾಧವರಾವ್ ದಿ ಸೆಕೆಂಡ್ ಅಂತ ವ್ಯಕ್ತಿನ, ಅವ್ರನ್ನೇ ಮತ್ತೆ ಅವರೇ ಪೇಶ್ವಾ ಆಗಿರ್ತಾರೆ. ರಘುನಾಥ್ ರಾವ್ ಯಾವುದೇ ರೀತಿ ಪೇಶ್ವಾ ಆಗಲ್ಲ. ನೋಡಿ, ಈಗ ನಾನು ನಿಮಗೆ ಸಬ್ಸಿಡರಿ ಅಲಯನ್ಸ್ದು ಕಾನ್ಸೆಪ್ಟ್ ಏನು ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿರಿ, ಇದು ನಾನು ಹೇಳಿದ್ನಲ್ಲ ಈಗ ನಿಮಗೆ, ಇದು ತುಂಬ ಇಂಡಿಯನ್ಸ್ಗೆ ಒಳ್ಳೆಯದಾಗೋ ಥರ ಒಂದು ಕಾನ್ಸೆಪ್ಟ್. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಒಂದು ಈ ರೀತಿ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಒಂದು ಯಾವುದಾದ್ರು ಒಂದು ಇರೆಗ್ಯುಲರ್ ಶೇಪಲ್ಲಿ, ಯಾಕಂದರೆ ಅವಾಗೆಲ್ಲ ಇದೆ ಅಂತ ಇರ್ತಿರಲಿಲ್ಲ. ನೋಡಿ, ಈ ಥರ ಒಂದು ದೇಶ, ಇಲ್ಲೊಂದು ದೇಶ, ಇಲ್ಲೊಂದು ದೇಶ, ಈ ಥರ ಇಷ್ಟೊಂದು ಚಿಕ್ಕ ಕಿಂಗ್ಡಮ್ಸ್ ಎಲ್ಲ ಫಾರ್ಮ್ ಆಗಿರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರ ಯಾವುದೂ ಇರಲ್ಲ, ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಈಗ ಬ್ರಿಟಿಷವರು ಇದೊಂದು ರೂಲ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಸೈಡ್ ಬೆಂಗಾಲ್ ಸೈಡೋ ಏನಾದರೂ ಒಂದು ಸೈಡು ಬ್ರಿಟಿಷವರು ಇದನ್ನು ರೂಲ್ ಮಾಡ್ತಾ ಇರ್ತಾರೆ. ಇವ್ರು ಏನು ಮಾಡ್ತಾರೆ, ಇಲ್ಲಿ ನಮ್ಮ ಇಷ್ಟು ಜನ ಇಂಡಿಯನ್ ಕಿಂಗ್ಡಮ್ಸ್ ಏನಿದೆ ಇದರಲ್ಲಿ ಒಬ್ರಿಗೊಬ್ರಿಗೆ ಆಗ್ತಾ ಇರಲ್ಲ, ನಮಗೆ ಯಾವಾಗೂ ಜಗಳ ಆಡ್ತಾ ಇರ್ತೀವಿ, ಅದು ಇದು ಮಾಡ್ತೀವಿ. ಬ್ರಿಟಿಷವ್ರು ಏನು ಮಾಡ್ತಾರೆ, ಒಬ್ಬರನ್ನ ಅಪ್ರೋಚ್ ಮಾಡ್ತಾರೆ. ಯಾರನ್ನ ಅಪ್ರೋಚ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹೈದ್ರಾಬಾದ್ ಅಂತ ಇತ್ತು, ಹೈದ್ರಾಬಾದ್ನ ಅಪ್ರೋಚ್ ಮಾಡ್ತಾರೆ. ಏನು ಹೇಳ್ತಾರೆ, ನೋಡಪ್ಪ ನನ್ನ ಹತ್ರ ಇಷ್ಟು ಆರ್ಮಿ ಇದೆ, ನಾನು ಆರ್ಮಿನ ನಿನ್ನ ಜಾಗದಲ್ಲೇ ಇಡ್ತೀನಿ, ನೀನು ಅವ್ರಿಗೆ ಸ್ಯಾಲ್ರಿ ಇರುತ್ತೆ, ಏನಾದರೂ ಕೊಟ್ಕೋ. ನಿನ್ನ ಮೇಲೆ ಯಾರಾದರೂ ಯುದ್ಧಕ್ಕೆ ಬಂದರು ಅಂತೇಳಿದ್ರೆ, ಇವ್ರು ಇರ್ಬೋದು, ಯಾರಾದರೂ ನಿನ್ನ ಮೇಲೆ ಯುದ್ಧಕ್ಕೆ ಬಂದರು ಅಂತೇಳಿದ್ರೆ ನಾವು ಅವ್ರ ಮೇಲೆ ಇಬ್ಬರು ಸೇರಿ ಅಟ್ಯಾಕ್ ಮಾಡ್ಬೋದು. ಯಾಕಂದರೆ ನಾವಿಬ್ಬರು ಬಂದು ಸಬ್ಸಿಡರಿ ಅಲಯನ್ಸ್ ಅಂತೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಅಗ್ರಿಮೆಂಟ್ ಮಾಡ್ಕೊತಾರೆ. ಅಂದರೆ ಇದ್ರದ್ದು ಕಂಡೀಷನ್ಸ್ ಎಲ್ಲ ನಿಮ್ಗೆ ಹೇಳಿದೆ ನಾನು, ಏನು ಆರ್ಮಿ ಇಟ್ಟಿರಬೇಕು, ಅದ್ರದ್ದು ಮೇಂಟೆನೆನ್ಸ್ ಇರಬೇಕು, ಬ್ರಿಟಿಷ್ ರೆಸಿಡೆಂಟು, ಹಾಗೆ ಅಂತೆಲ್ಲ. ಇದು ಓಕೆ. ಇವರು ಬ್ರಿಟಿಷವರು ಒಂದು ಸ್ವಲ್ಪ ಇಲ್ಲಿ ಆರ್ಮಿ ಇಟ್ಟಿರ್ತಾರೆ, ಒಂದು ಸ್ವಲ್ಪ ಬ್ರಿಟಿಷವರು ಆರ್ಮಿ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಇವನು ಶತ್ರು ಯಾರಾದರೂ ಇದ್ದು ಅಂತೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಮೈಸೂರವರು ಹೈದರಲ್ಲಿ ಯಾರಾದರೂ ಇದ್ದರು ಅಂದರೆ ಅವ್ರ ಹತ್ರನೂ ಒಪ್ಪಂದ ಮಾಡ್ಕೊಳ್ತಾರೆ. ಅಂದರೆ ಮೈಸೂರವ್ರ ಹತ್ರನೂ ಒಪ್ಪಂದ ಮಾಡ್ಕೊಳ್ತಾರೆ. ಏನಂತ, ಇವ್ರ ಹತ್ರ ನಾವು ಒಂದಿಷ್ಟು ಚಿಕ್ಕ ಆರ್ಮಿ ಇಟ್ಟಿರ್ತೀವಿ, ನೀವು ಯಾರಾದರೂ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರು ಅಂತೇಳಿದ್ರೆ ನೀವು ಅವಾಗ ನೀವು ಯುನೈಟ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವರೇನಾದರೂ ಯುದ್ಧಕ್ಕೆ ಬಂದರು ಅಂತೇಳಿದ್ರೆ ನಿಮ್ಮ ಮೇಲೆ, ನಾವು ಅವಾಗ ಇಬ್ಬರು ಯುನೈಟ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತೇಳ್ಬಿಟ್ಟು. ಮತ್ತು ಏನು ಮಾಡ್ತಾರೆ, ಬ್ರಿಟಿಷರು ಇವ್ರ ಹತ್ರನೂ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇದು ಮರಾಠ ಅಂದ್ಕೊಳ್ಳಿ, ಇವ್ರ ಹತ್ರನೂ ಅದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಂದ್ರೇನು, ನಮ್ಮಲ್ಲಿ ಒಂದು ಸ್ವಲ್ಪ ಬ್ರಿಟಿಷ್ ಆರ್ಮಿ ಇರುತ್ತೆ, ನಿಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರು ಅಂದರೆ ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ. ಆದರೆ ಇಲ್ಲಿ ಏನು ಒಂದು ಪಾಯಿಂಟ್ ಇರುತ್ತೆ ಅಂತೇಳಿದ್ರೆ, ಇವ್ರಿಗೂ ಆಗ್ತಾ ಇರಲ್ಲ, ಇವ್ರಿಗೂ ಆಗ್ತಾ ಇರಲ್ಲ. ಆದರೆ ಇವ್ರು ಇಂಡಿವಿಜುವಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಮರಾಠಾಸ್ ಮೇಲೆ ಇವರಿಬ್ಬರು ಏನಾದರೂ ಯುದ್ಧಕ್ಕೆ, ಅಥವಾ ಮರಾಠಾಸ್ ಮೇಲೆ ಮೈಸೂರವ್ರು ಯುದ್ಧಕ್ಕೆ ಹೋದರು ಅಂತೇಳಿದ್ರೆ ಬ್ರಿಟಿಷವರಿಗೆ ಯಾರಿಗೆ ಹೆಲ್ಪ್ ಮಾಡಬೇಕು, ಇಬ್ಬರ ಹತ್ರನೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಇವ್ರ ಹತ್ರನೂ ಇರುತ್ತೆ. ಆಗೇನು ಮಾಡ್ತಾರೆ, ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರೆ ನಾವು ಯಾರಿಗೂ ಹೆಲ್ಪ್ ಮಾಡಲ್ಲ ಅಂತ ಹೇಳೋದು. ಅಥವಾ ಇವರೊಬ್ಬರಲ್ಲಿ ಯಾರಾದರೂ ಏನಾದರೂ ಇಲ್ಲ ನಾವು ಅಗ್ರಿಮೆಂಟಿಂದ ದೂರ ಹೋಗ್ತೀವಿ, ಏನು ಈ ಥರ ಮಾಡಿದ್ರಿ ಅಂತೇಳ್ಬಿಟ್ಟು ಇವ್ರೇನಾದರೂ ಒಂದು ಸ್ವಲ್ಪ ಏನಾದರೂ ಗಲಾಟೆ ಮಾಡೋದು ಹಾಗೆ ಮಾಡಿದ್ರು ಅಂದರೆ ಆವಾಗ ಈ ಅಗ್ರಿಮೆಂಟ್ ಮಾಡ್ಕೊಂಡ್ರಲ್ಲಿ ಈ ಸೈನ್ಯ ಇರುತ್ತಲ್ಲ ಇವರು, ಆವಾಗ ಅಲ್ಲಿಂದ ಎಲ್ಲ ಕಡೆಯಿಂದ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅಂದರೆ ಈ ಸೈನ್ಯದ ಖರ್ಚೆಲ್ಲ ಏನಿರುತ್ತೆ ಅದೆಲ್ಲ ಬೇರೆ ಇಂಡಿಯನ್ ದೇಶಗಳು ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಬ್ರಿಟಿಷವರು ಎಷ್ಟು ಲಕ್ಷ ಬೇಕಾದ್ರೂ ಅವ್ರ ಸೈನ್ಯ ಇಟ್ಕೊಳ್ಬೋದು, ಸ್ಯಾಲ್ರಿಗಳು ಕೊಡೋ ಆಗಿಲ್ಲ.
ಇವ್ರ ಹತ್ರ 10,000 ಇಡ್ತೀನಿ ಅಂದರೆ 10,000 ಇಡ್ಬೋದು, ಇವ್ರ ಹತ್ರ 50,000 ಇಡ್ತೀನಿ 50,000 ಇಡ್ಬೋದು, ಎಷ್ಟಾದರೂ ಇಡ್ಬೋದು ಅವ್ರ ಅಗ್ರಿಮೆಂಟ್ ಪ್ರಕಾರ. ಆದರೆ ಸ್ಯಾಲ್ರೀಸ್ ಎಲ್ಲ ಇವ್ರು ತೊಗೊಳ್ತಾ ಇರ್ತಾರೆ, ಅಂದರೆ ಇವ್ರು ಕೊಡ್ತಾ ಇರ್ತಾರೆ ಸ್ಯಾಲ್ರೀಸ್ ಎಲ್ಲ. ಅದರಿಂದ ಇವ್ರಿಗೆ ತುಂಬ ಲಿಮಿಟ್ ಇರಲ್ಲ ಇವ್ರಿಗೆ ರಿಸೋರ್ಸ್ಗೆ. ಅಕಸ್ಮಾತ್ ಏನಾದರೂ ಇವ್ರೇನಾದರೂ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ, ಬ್ರಿಟಿಷವ್ರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರು ಅಥವಾ ಅವ್ರ ವಿರುದ್ಧ ಏನಾದರೂ ಮಾಡಿದ್ರು ಅಂತ ಹೇಳಿದ್ರೆ ಈ ಆರ್ಮೀಸ್ನ ಯೂಸ್ ಮಾಡಿ ಅವರು ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಅದು ಒನ್ ಟೈಮ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮರಾಠಾಸ್ ಅವ್ರು ತಿರುಗಿ ಬಿದ್ದರು ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತಾರೆ, ಈ ಆರ್ಮಿ ಇರುತ್ತೆ ಒಳಗಡೆನೇ ಇರುತ್ತೆ, ಇದು ನೆಗ್ಲಿಜಿಬಲ್ ಆಗುತ್ತೆ, ಯಾಕಂದರೆ ಸರೌಂಡ್ ಆಗಿಬಿಟ್ಟಿರ್ತಾರೆ, ಏನು ಫೈಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡೋದು, ಬ್ರಿಟಿಷವರು ಈ ಆರ್ಮಿ ಯೂಸ್ ಮಾಡ್ಕೊಂಡು ಮತ್ತು ಇಲ್ಲೂ ಒಂದು ಸ್ವಲ್ಪ ಆರ್ಮಿ ಇರುತ್ತೆ, ಇದೆಲ್ಲ ಸೇರಿ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಆರ್ಮಿ ಜಾಸ್ತಿ ಇರುತ್ತೆ ಇವ್ರ ಹತ್ರ, ಇವ್ರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಬ್ರಿಟಿಷವ್ರು ಹೇಳಿದ ಮಾತು ಕೇಳ್ತಾರೆ. ಇದೇ ರೀತಿ ಬರ್ತಾ ಏನು ಮಾಡಿದ್ರು, ಎಲ್ಲ ದೇಶದಲ್ಲೂ ಕೂಡ ಈ ಸಬ್ಸಿಡರಿ ಅಲಯನ್ಸ್ ಅಗ್ರಿಮೆಂಟ್ ಮಾಡಿಕೊಂಡ್ರು. ಈಗ ಎಸೆನ್ಷಿಯಲಿ ಏನಾಯಿತು ಅಂತ ಹೇಳಿದ್ರೆ, ಇವರಿಬ್ಬರು ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಈಗ ಕಂಡೀಷನ್ಸ್ ಪ್ರಕಾರ ನೋಡಿ, ಇಲ್ಲೊಂದು ಕಂಡೀಷನ್ ಇದೆ, ಇನ್ ಆರ್ಡರ್ ಟು ಎಂಟರ್ ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಗೌರ್ಮೆಂಟ್, ಅಂದರೆ ಇಂಡಿಯನ್ ಗೌರ್ಮೆಂಟ್ ಬೇರೆ ಕಿಂಗ್ಡಮ್ಸ್ ಜೊತೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಗವರ್ನರ್ ಜನರಲ್ ಬ್ರಿಟಿಷವ್ರ ಹೆಲ್ಪು ಬೇಕಾಗಿರುತ್ತೆ, ಅವರ ಒಂದು ಪರ್ಮಿಷನ್ ಬೇಕಾಗಿರುತ್ತೆ. ಅದರಿಂದ ಇವ್ರು ಯಾರೂ ಯುನೈಟ್ ಆಗೋಕ್ಕಾಗಲ್ಲ, ಯುನೈಟ್ ಆಗಿಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಈ ಥರ ಮಾಡ್ತಾಯಿದ್ದಾರೆ ಅಂತ. ಇವ್ರು ಅಕಸ್ಮಾತ್ ಇವರಿಬ್ಬರು ಯುನೈಟ್ ಆಗಬೇಕಂತ ಟ್ರೈ ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಆರ್ಮಿ ತೊಗೊಂಡು ಸ್ಟಾರ್ಟಿಂಗಲ್ಲೇ ಇವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ನಿಲ್ಲಿಸ್ಬಿಡ್ತಾರೆ. ಈ ರೀತಿ ನಡೆದು ಫುಲ್ಲು ಈ ಸಬ್ಸಿಡರಿ ಅಲಯನ್ಸಿಂದ ಎಲ್ಲ ಜಾಗನ ಕೂಡ ಇಂಡೈರೆಕ್ಟಾಗಿ ಇವರು ಕಂಟ್ರೋಲಿಗೆ ತೊಗೊಳ್ತಾರೆ. ಇದನ್ನು ಅದಕ್ಕೆ ಹೇಳೋದು ಈ ಸಬ್ಸಿಡರಿ ಅಲಯನ್ಸ್ ತುಂಬ ಇಂಪಾರ್ಟೆಂಟ್ ಆಯಿತು ಅಂತ. ಈಗ ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಬ್ರಿಟಿಷವ್ರ ಮಧ್ಯೆ ಮತ್ತು ಮರಾಠಾ ಮಧ್ಯೆ ನಡೆದಂಥ ಮೊದಲನೇ ಯುದ್ಧದ ಬಗ್ಗೆ ನಾವು ನೋಡಿದ್ವಿ. ಈ ಯುದ್ಧ ಏನಕ್ಕೆ ಸ್ಟಾರ್ಟ್ ಆಯಿತು, ಕಾರಣಗಳ ಬಗ್ಗೆ ನೋಡ್ಬೋದು, ಅಥವಾ ಯಾವ ರೀತಿ ನಡೀತು, ಹೇಗೆ ಎಂಡ್ ಆಯಿತು, ಯಾರು ಲಾಸ್ಟಿಗೆ ಪೇಶ್ವಾ ಆದರು, ಮತ್ತು ಅಲಹಾಬಾದ್ ಯಾರಿಗೋಯ್ತು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ನಾನು ಪ್ರೀವಿಯಸ್ಲಿ ಇಂಟ್ರೊಡಕ್ಷನಲ್ಲಿ ಬಂದು ಒಂದು ಹೇಳಿದ್ದೆ, ಸಬ್ಸಿಡರಿ ಅಲಯನ್ಸ್ ಮತ್ತು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಎರಡು ಟರ್ಮ್ಸ್ ಬಗ್ಗೆ ಎರಡು ಅಗ್ರಿಮೆಂಟ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಅದ್ರ ಬಗ್ಗೆ ಇವಾಗ ಒಂದನ್ನ ನೋಡೋಣ, ಸಬ್ಸಿಡರಿ ಅಲಯನ್ಸ್ ಬಗ್ಗೆ ನೋಡೋಣ. ಈಗ ನೋಡಿ, ಲಾರ್ಡ್ ವೆಲೆಸ್ಲಿ ಅಂತ ಹೇಳ್ಬಿಟ್ಟು ಇವರು 1798 1805ವರೆಗೂ ಇಂಡಿಯಾದಲ್ಲಿರ್ತಾರೆ. ಇವರೇನೇ ಈ ಸಬ್ಸಿಡರಿ ಅಲಯನ್ಸ್ ಅನ್ನೋ ಒಂದು ಅಗ್ರಿಮೆಂಟ್ನ ತರೋದು. ನೋಡೋಣ. The expansion of the British Empire took place in a larger pace after the arrival of Lord Wellesley as the Governor General of India. ನಾನು 9th ಸ್ಟ್ಯಾಂಡರ್ಡಲ್ಲೆಲ್ಲ ನಿಮ್ಗೆ ಹೇಳಿರ್ತೀನಿ ಏನು ಗವರ್ನರ್ ಅಂದರೆ ಏನು, ಗವರ್ನರ್ ಜನರಲ್ ಅಂದರೆ ಏನು ಅಂತ. ಆ ವಿಡಿಯೋಸ್ ರೆಫರ್ ಮಾಡಿ ನೋಡಿ. ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಇಂಡಿಯಾಗೆ ಅಪಾಯಿಂಟ್ ಆದಮೇಲೆ ಬ್ರಿಟಿಷ್ ಎಂಪೈರು ತುಂಬ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಜಾಸ್ತಿ ಏರಿಯಾಗಳನ್ನ ಇವರು ಅಂಡರ್ಗೆ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು. By this time, the powerful states of Marathas and Mysore had become weak and the expansion was easier. ನೋಡಿ, ಈ ಟೈಮಲ್ಲಿ ಏನಾಗಿರುತ್ತೆ ಅಂದರೆ, ಈ ಒಂದು 1750s to 1850 ಟೈಮಲ್ಲಿ ಬಂದು ಮರಾಠಾಸು ಮತ್ತು ಮೈಸೂರವರು ತುಂಬ ವೀಕ್ ಆಗಿ ಹೋಗಿರ್ತಾರೆ, ತುಂಬ ಪವರ್ನೆಲ್ಲ ಕಳ್ಕೊಂಡಿರ್ತಾರೆ ಅವರು ಯುದ್ಧಗಳು ಮಾಡಿ. ಇದರಿಂದ ಬ್ರಿಟಿಷವ್ರು ಎಕ್ಸ್ಪ್ಯಾಂಡ್ ಆಗೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಲಾರ್ಡ್ ವೆಲೆಸ್ಲಿ ಫಾಲೋಡ್ 3 ಪಾಲಿಸೀಸ್ ಟು ಎಕ್ಸ್ಪ್ಯಾಂಡ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಬ್ರಿಟಿಷ್ ಎಂಪೈರ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇವ್ರು ಏನು ಮಾಡಿದ್ರು, 3 ಪಾಲಿಸೀಸ್ನ ಫಾಲೋ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಮೊದಲನೇದು ಬಂದು ಸಬ್ಸಿಡರಿ ಅಲಯನ್ಸ್ ಅಂತ ಹೇಳ್ಬಿಟ್ಟು, ಆಮೇಲೆ ವೇಜಿಂಗ್ ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರಿಂಗ್ ದಿ ಸ್ಟೇಟ್ಸ್ ಡೈರೆಕ್ಟ್ಲಿ ದಟ್ ವೇರ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಬ್ರಿಟಿಷ್. ಅಂದರೆ ಒಂದು ಸಬ್ಸಿಡರಿ ಅಲಯನ್ಸ್ ಅಂತ, ಇನ್ನೊಂದು ಹೊಸ ಸ್ಟೇಟ್ಸ್ ಅಂದರೆ ಬೇರೆ ಕಿಂಗ್ಡಮ್ಸ್ ಏನಿರುತ್ತೆ ರಾಜ್ಯಗಳು, ಅದ್ರ ಮೇಲೆ ಯುದ್ಧ ಮಾಡಬೇಕು ಅಂತ, ಮತ್ತು ಇನ್ನೊಂದು ಬ್ರಿಟಿಷ್ ಅವ್ರ ಅಂಡರಲ್ಲಿರೋಂಥ ಈ ಒಂದು ಏನು ಜಾಗಗಳಿರುತ್ತೆ, ಫಾರ್ ಎಕ್ಸಾಂಪಲ್ ಬ್ರಿಟಿಷ್ ಅವ್ರ ಅಂಡರಲ್ಲಿ ಬೆಂಗಾಲ್ ಕೆಲವು ರೀಜನ್ ಇರುತ್ತೆ, ಇಂಥ ರೀಜನ್ನ ಡೈರೆಕ್ಟ್ಲಿ ಬ್ರಿಟಿಷವರೇ ರೂಲ್ ಮಾಡಬೇಕು, ಯಾರು ಇದನ್ನು ಇನ್ಚಾರ್ಜ್ ನೋಡ್ಕೊಳ್ಳೋತ್ರ, ಅಥವಾ ಮೊಘಲ್ಸ್ ಇರ್ಬೋದು ಅಥವಾ ಯಾರೋ ನಿಜಾಮ್ ಅವ್ರು ಯಾರನ್ನು ನೋಡ್ದಿದ್ದಾಗೆ ಡೈರೆಕ್ಟಾಗಿ ಬ್ರಿಟಿಷವರೇ ರೂಲ್ ಮಾಡಬೇಕು ಅನ್ನೋ ಥರ ಮಾಡ್ತಾರೆ. ಇದು 3 ಸಬ್ಸಿಡರಿ ಅಲಯನ್ಸ್. ಲಾರ್ಡ್ ವೆಲೆಸ್ಲಿ ಬ್ರಾಟ್ ದಿಸ್ ಪಾಲಿಸಿ ಇನ್ ಟು ಎಫೆಕ್ಟ್ ಇನ್ 1798 ಇನ್ ಆರ್ಡರ್ ಟು ಬ್ರಿಂಗ್ ದಿ ಇಂಡಿಯನ್ ಸ್ಟೇಟ್ಸ್ ಅಂಡರ್ ಕಂಟ್ರೋಲ್. ಇಂಡಿಯನ್ ಸ್ಟೇಟ್ಸ್ ಅಥವಾ ಇಂಡಿಯಾದಲ್ಲಿದ್ದಂಥ ಬೇರೆ ರಾಜ್ಯಗಳನ್ನೆಲ್ಲ ಕಂಟ್ರೋಲ್ಗೆ ತೊಗೊಳ್ಬೇಕು, ಕಿಂಗ್ಡಮ್ಸ್ನೆಲ್ಲ ಅಂತ ಹೇಳ್ಬಿಟ್ಟು ಇದನ್ನು 1798 ಇದನ್ನು ತರ್ತಾರೆ. ದಿಸ್ ವಾಸ್ ಬೇಸಿಕಲಿ ಎ ಮಿಲಿಟರಿ ಪ್ರೊಡಕ್ಷನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ದಿ ಇಂಡಿಯನ್ ಸ್ಟೇಟ್. ಇದು ನಾರ್ಮಲಾಗಿ ನೀವು ಟರ್ಮ್ಸ್ನ ಕಂಡೀಷನ್ಸ್ನ ನೋಡಿದ್ರೆ ಅಥವಾ ಏನೇನು ಅಗ್ರಿಮೆಂಟಲ್ಲಿ ಬರೆದಿದ್ದಾರೆ ಅಂತ ನೋಡಿದ್ರೆ, ಇದು ಜಸ್ಟ್ ಒಂದು ಮಿಲಿಟರಿ ಪ್ರೊಡಕ್ಷನ್ ಅಗ್ರಿಮೆಂಟ್ ಅಂತಂದ್ಬಿಟ್ಟು ಅನಿಸುತ್ತೆ. ಈಗ ಏನೇನು ಅಂತಂದ್ಬಿಟ್ಟು ನಾನು ನೋಡ್ತೀನಿ, ಇದನ್ನು ನೀವು ಕೂಡ ಯೋಚನೆ ಮಾಡಿದ್ರೆ ಇದು ಏನೂ ಅಲ್ಲ, ಒಳ್ಳೇದೇ ಅಲ್ವಾ, ಇಂಡಿಯನ್ಸ್ಗೆ ಒಳ್ಳೇದಲ್ವಾ ಅನ್ನೋ ಥರ ಇರುತ್ತೆ. ಯಾಕಂದರೆ ಇದು ಒಂದು ರೀತಿ ಆ ರೀತಿ ಡ್ರಾಫ್ಟ್ ಮಾಡಿರ್ತಾರೆ, ರಿಯಲಿಸ್ಟಿಕ್ಕಾಗಿರಲ್ಲ ಇದು. ನೋಡಿ ಏನಿದೆ ಅಂತ, ಕಂಡೀಷನ್ಸ್ ಏನಿದೆ ಸಬ್ಸಿಡರಿ ಅಲಯನ್ಸ್ ಅಂತ. ದಿ ಇಂಡಿಯನ್ ಕಿಂಗ್ ಹ್ಯಾಡ್ ಟು ಕೀಪ್ ದಿ ಬ್ರಿಟಿಷ್ ಆರ್ಮಿ ಇನ್ ಹಿಸ್ ಕಿಂಗ್ಡಮ್. ಇಂಡಿಯನ್ ರಾಜ ಏನು ಮಾಡಬೇಕು,
ಅವರು ಬ್ರಿಟಿಷ್ ಸೈನ್ಯ ಏನಿರುತ್ತೆ ಅದನ್ನು ಇಷ್ಟು ಅಂತ ಅಂದ್ಬಿಟ್ಟು ಅವ್ರ ರಾಜ್ಯದಲ್ಲಿ ಇಟ್ಕೊಂಡಿರ್ಬೇಕು, ಇಂಡಿಯನ್ ಕಿಂಗ್ ರಾಜ್ಯದಲ್ಲಿ. ಫಾರ್ ಎಕ್ಸಾಂಪಲ್ ಮೈಸೂರು ಅಂದರೆ ಮೈಸೂರಲ್ಲಿ ಒಂದು ಇಷ್ಟು ಅಂತ ಅಂದ್ಬಿಟ್ಟು ಬ್ರಿಟಿಷ್ ಅವ್ರ ಆರ್ಮಿ ಇರಬೇಕು. ದಿ ಕನ್ಸರ್ನ್ ಸ್ಟೇಟ್ ಹ್ಯಾಡ್ ಟು ಬೇರ್ ದಿ ಎಕ್ಸ್ಪೆನ್ಸಸ್ ಆಫ್ ದಿ ಆರ್ಮಿ ಆ್ಯಂಡ್ ವೇಜಸ್ ಆಫ್ ಸೋಲ್ಜರ್ಸ್ ಆ್ಯಂಡ್ ಆಲ್ಸೋ ಹ್ಯಾಡ್ ಟು ಗಿವ್ ಸರ್ಟೆನ್ ರೆವಿನ್ಯೂ ಲ್ಯಾಂಡ್ಸ್ ಆ್ಯಸ್ ವೆಲ್. ನೋಡಿ, ಕನ್ಸರ್ನ್ ಸ್ಟೇಟ್ ಅದು ಇವಾಗ ಮೈಸೂರು ಅಂದ್ಕೊಳ್ಳಿ. ಮೈಸೂರಲ್ಲಿ ಏನು ಮಾಡಬೇಕು, ಈ ಆರ್ಮಿ ಏನು ಇಟ್ಟಿರ್ತಾರೆ ಈಗ ಬ್ರಿಟಿಷವರು ಇವ್ರ ಜಾಗದಲ್ಲಿ, ಅದರದ್ದು ಎಕ್ಸ್ಪೆನ್ಸಸ್ ಎಲ್ಲ ಕೂಡ ಮೈಸೂರವರೇ ನೋಡ್ಬೇಕು. ಅಂದರೆ ಅವ್ರಿಗೆ ಸ್ಯಾಲ್ರೀಸ್ ಇರ್ಬೋದು, ಅವ್ರಿಗೆ ಸಪ್ಲೈಸ್ ಇರ್ಬೋದು, ಲಾಜಿಸ್ಟಿಕ್ಸ್ ಎಲ್ಲ ಕೂಡ ಮನೆ ಜಾಗ ವಸತಿ ಕೊಡೋದು ಇದೆಲ್ಲ ಕೂಡ ಅವರೇ ನೋಡಬೇಕು. ಮತ್ತು ಕೆಲವು ರೆವಿನ್ಯೂ ಲ್ಯಾಂಡ್ಸ್ ಕೂಡ ಒಂದಿಷ್ಟು ಜಾಗ ಅಂತ ಕೂಡ ಅವರಿಗೆ ಕೊಟ್ಬಿಡಬೇಕು. ದಿ ಕಿಂಗ್ ಹ್ಯಾಸ್ ಟು ಹ್ಯಾವ್ ಎ ಬ್ರಿಟಿಷ್ ರೆಸಿಡೆಂಟ್ ಇನ್ ಇಸ್ ಕೋರ್ಟ್. ಅಂದರೆ ಈ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಒಬ್ರು ಇರಬೇಕು. ಅಂದರೆ ಒಬ್ಬರು ಅಂಬಾಸಡರ್ ಅಂದ್ಕೊಳ್ಳಿ, ಆ ಟೈಪು ಒಬ್ಬರು ಇರಬೇಕು ಅನ್ನೋ ಥರ. ದಿ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಬ್ರಿಟಿಷ್. ಅಂದರೆ ಇನ್ನೊಬ್ರು ಯಾರನ್ನಾದರೂ ಇವಾಗ ಫ್ರೆಂಚ್ ಯಾರನ್ನಾದ್ರೂ ರೆಸಿಡೆಂಟ್ನೋ ಅಥವಾ ಫ್ರೆಂಚ್ ಅಂಬಾಸಿಡರ್ನ ಯಾರನ್ನಾದ್ರೂ ಅಪಾಯಿಂಟ್ ಮಾಡಬೇಕು, ಅಥವಾ ಪರ್ಷಿಯನ್ ಅಂಬಾಸಿಡರ್ನ ಯಾರನ್ನಾದ್ರೂ ಅಪಾಯಿಂಟ್ ಮಾಡಬೇಕು, ಈ ಥರ ಯುರೋಪಿಯನ್ಸ್ ಮೇಯ್ನ್ಲಿ, ಪರ್ಷಿಯನ್ ಅದೆಲ್ಲ ಏನು ಕೇರ್ ಮಾಡ್ತಿರಲ್ಲ, ಈಗ ಡಚ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಇಂಥವ್ರನ್ನ ಯಾರನ್ನಾದ್ರೂ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿದ್ರೆ ರಾಜ ಬ್ರಿಟಿಷವ್ರ ಹತ್ರ ಕಂಪಲ್ಸರಿ ಪರ್ಮಿಷನ್ನ ತೊಗೊಂಡೇ ಇರಬೇಕು. ಇನ್ ಆರ್ಡರ್ ಟು ಎಂಟರ್ ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಗೌರ್ಮೆಂಟ್, ದಿ ಪರ್ಮಿಷನ್ ಆಫ್ ದಿ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟ್ರಿ. ಅಕಸ್ಮಾತ್ ಈಗ ಮೈಸೂರವ್ರು ಇದ್ದರು, ಮರಾಠಾಸ್ ಅವರು ಇದ್ದರು ಅಂದ್ಕೊಳ್ಳಿ. ಮೈಸೂರವರು ಮರಾಠಾಸ್ ಅವರು ಏನಾದರೂ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂದರೆ, ಅಥವಾ ಏನಾದರೂ ಒಪ್ಪಂದ ಮಾಡ್ಕೊಳ್ಬೇಕು ಅಂತೇಳಿದ್ರೆ, ಆವಾಗ ಬ್ರಿಟಿಷ್ ಗವರ್ನರ್ ಜನರಲ್ ಒಪ್ಪಂದ ಅಂದರೆ ಅವರು ಪರ್ಮಿಷನ್ ತೊಗೊಂಡೇ ಇರಬೇಕಾಗಿತ್ತು. ಅಂದರೆ ಇವಾಗ ಲಾರ್ಡ್ ವೆಲೆಸ್ಲಿ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಇವ್ರ ಪರ್ಮಿಷನ್ ತೊಗೊಂಡ್ರೆ ಮಾತ್ರ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿ. ಇನ್ ರಿಟರ್ನ್ ಆಲ್ ಆಫ್ ದಿಸ್ ಸರ್ವಿಸಸ್ ದಿ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದಿ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ನೋಡಿರಿ, ಈ ಎಲ್ಲ ಸರ್ವಿಸಸ್ಸು ಕೊಡ್ತಾ ಇರ್ತಾರಲ್ಲ, ಈಗ ಮೈಸೂರು ಕಿಂಗ್ಡಮ್ ಅವರು ಈ ಥರ ಎಲ್ಲ ಕೊಡ್ತಾಯಿದ್ರು ಅಂತೇಳಿದ್ರೆ, ಆರ್ಮಿ ಇಟ್ಕೊಳ್ಳೋದು, ಅವ್ರಿಗೆ ಸ್ಯಾಲ್ರಿ ಕೊಡೋದು ಇದೆಲ್ಲ ಅಂತೇಳಿದ್ರೆ, ಅವ್ರು ಏನು ಮಾಡೋರು, ಬೇರೆ ಸ್ಟೇಟ್ ಅವ್ರು ಏನಾದರೂ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತೇಳಿದ್ರೆ, ಅಥವಾ ಬೇರೆಯವ್ರು ಏನಾದರೂ ಇವ್ರಿಗೆ ತೊಂದರೆ ಕೊಡೋದು ಮಾಡಿದ್ರು ಅಂದರೆ, ಅಕಸ್ಮಾತ್ ಒಳಗಡೆ ಜನ ಏನಾದರೂ ಇವರಿಗೆ ಮೈಸೂರು ವಿರುದ್ಧ ಅಥವಾ ಮರಾಠ ವಿರುದ್ಧ ತಿರುಗಿ ಬಿದ್ದರು ಅಂದರೆ, ಆಗ ಬ್ರಿಟಿಷವರು ಅಲ್ಲಿಟ್ಟಿರೋ ಆರ್ಮಿಯಿಂದ ಇವ್ರಿಗೆ ಹೆಲ್ಪ್ ಮಾಡ್ತಾರೆ. ದಿ ಬ್ರಿಟಿಷ್ ಕುಡ್ ಪ್ಲೇಸ್ ಇಂಡಿಯನ್ ಸ್ಟೇಟ್ ಅಂಡರ್ ದಿರ್ ಕಂಟ್ರೋಲ್ ಥ್ರೂ ದಿಸ್ ಪಾಲಿಸಿ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದಿ ಆರ್ಮಿ ಬಿಕೇಮ್ ಈಸಿ. ನೋಡಿ, ಬ್ರಿಟಿಷವ್ರು ಏನು ಮಾಡಿದ್ರು, ಈ ಥರ ಇಂಡಿಯನ್ ಸ್ಟೇಟ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಈ ರೀತಿ ಅವರು ಒಂದು ಪಾಲಿಸಿ ಕ್ರಿಯೇಟ್ ಮಾಡಿ ಆರ್ಮಿ ಮೇಂಟೆನೆನ್ಸು ತುಂಬ ಈಸಿ ಆಗುತ್ತೆ ಬ್ರಿಟಿಷ್ ಅವ್ರಿಗೆ. ದಿ ಇಂಡಿಯನ್ ಸ್ಟೇಟ್ಸ್ ವೆರ್ ಸಬ್ಜೆಕ್ಟೆಡ್ ಸಿವಿಯರ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. ಇಂಡಿಯನ್ ಸ್ಟೇಟ್ಗೆ ತುಂಬ ಎಕನಾಮಿಕಲಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇರ್ತಾರೆ. ಅಂದರೆ ಎಲ್ಲ ಖರ್ಚು ಇವ್ರಿಗೆ ಬೀಳ್ತಾ ಇರೋದು. ಮತ್ತು ಇವರು ಯುರೋಪಿಂದ ಕರ್ಕೊಂಬಂದಿರೋಂಥ ಜನಗಳಿಗೆ ಅಥವಾ ಸೋಲ್ಜರ್ಸ್ಗೆ ತುಂಬ ಸ್ಯಾಲ್ರೀಸ್ ಜಾಸ್ತಿ ಕೊಡಬೇಕಾಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ, ಮತ್ತು ಅವ್ರಿಗೆ ಇರೋಕ್ಕೆ ಜಾಗ ಕೊಡಬೇಕು, ಅವೆಲ್ಲ ತುಂಬ ಕಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ದಿ ಹೈದ್ರಾಬಾದ್ ಸ್ಟೇಟ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಂಟರ್ ದಿಸ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ಗೆ ಫಸ್ಟ್ ಎಂಟರ್ ಆಗೋದು ಬಂದು ಹೈದ್ರಾಬಾದ್ ಸ್ಟೇಟ್. ಲೇಟರ್ ಮೈಸೂರು, ಅವಾಧ್, ತಂಜಾವೂರ್, ಮರಾಠ, ಪೂನಾ, ಬಿರಾರ್, ಗ್ವಾಲಿಯರ್ ಆ್ಯಂಡ್ ಅದರ್ ಸ್ಟೇಟ್ಸ್ ಎಂಟರ್ ದಿಸ್ ಅಗ್ರಿಮೆಂಟ್. ಆಮೇಲೆ ಏನಾಯಿತು, ಬೇರೆ ಬೇರೆ ಮೈಸೂರು ಇರ್ಬೋದು, ತಂಜಾವೂರು ಇರ್ಬೋದು, ಇದು ಮರಾಠಾಸ್ ಎಲ್ಲರೂ ಕೂಡ ಸುಮಾರು ಜನ ಇದು ಅಗ್ರಿಮೆಂಟ್ಗೆ ಇನ್ಕ್ಲೂಡ್ ಆಗ್ತಾರೆ, ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ನೋಡಿ, ಈಗ ಫಸ್ಟ್ ಮರಾಠ ವಾರ್ ಆಯಿತು, ಅದ್ರ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಈಗ ಸಬ್ಸಿಡ್ರಿ ಅಲಯನ್ಸ್ ಬಗ್ಗೆ ತಿಳ್ಕೊಳ್ರಿ, ಅದು ಏನು ಮೆಥಡ್ ಅಂತ ಹೇಳ್ಬಿಟ್ಟು. ಈಗ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಬಗ್ಗೆ ನೋಡೋಣ. ಇದು 1803 1805ವರೆಗೂ 2-3 ವರ್ಷ ನಡೆಯುತ್ತೆ. ಮೇನ್ ರೀಸನ್ ಏನಪ್ಪ ಇದು ಅಂತೇಳಿದ್ರೆ, ದ ಡಿಫ್ರೆನ್ಸಸ್ ಅಮಾಂಗ್ ದಿ ಮರಾಠ ಚೀಫ್ಟೈನ್ಸ್ ವಾಸ್ ದ ರೀಸನ್ ಫಾರ್ ದಿಸ್ ವಾರ್. ಈ ಮರಾಠ ಚೀಫ್ಟೈನ್ಸ್ ಏನಿರ್ತಾರೆ, ನಾನು ಆಗಲೇ ಹೇಳಿದ ಒಂದು ಕಾನ್ಫೆಡ್ರೆಸಿ ಅಂತ ಮಾಡ್ಕೊಂಡಿರ್ತಾರೆ. ಒಂದು ಬೆಂಗಳೂರು ಒಬ್ಬರು ರೂಲ್ ಮಾಡ್ತಾ ಇರ್ತಾರೆ, ರಾಮನಗರ ಒಬ್ಬರು, ಈ ಥರ ರೂಲ್ ಮಾಡ್ತಾ ಇರ್ತಾರೆ ಪವರ್ಫುಲ್ ಫ್ಯಾಮಿಲೀಸು. ಇವರೆಲ್ಲ ಸೇರಿ ಮರಾಠ ಕಾನ್ಫೆಡ್ರೆಸಿ ಅಂತ ಮಾಡಿರೋದು. ಅವ್ರ ಮಧ್ಯೆ ಒಬ್ಬರಿಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಎನ್ ಎನಿಮಿಟಿ ಬ್ರೇಕ್ಔಟ್ ಬಿಟ್ವೀನ್ ಯಶವಂತರಾವ್ ಹೋಲ್ಕರ್ ಫ್ಯಾಮಿಲಿ ಆ್ಯಂಡ್ ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮಿಲಿ ಅಲಾಂಗ್ ವಿತ್ ಪೇಶ್ವಾ ಬಾಲಾಜಿರಾವ್ ದಿ ಸೆಕೆಂಡ್. ನೋಡಿ, ಯಶವಂತರಾವ್ ಹೋಲ್ಕರ್ಗೂ ಒಂದು ಕಡೆ, ಅಥವಾ ಯಶವಂತರಾವ್ ಅಂತ ಹೆಸರು, ಹೋಲ್ಕರ್ ಅನ್ನೋದು ಫ್ಯಾಮಿಲಿ ಹೆಸರು. ಇಲ್ಲಿ ಗೌಡ, ನಾಯ್ಡು ಅಂತೆಲ್ಲ ಬರುತ್ತಲ್ಲ, ಆ ರೀತಿ. ಈ ಯಶವಂತರಾವ್ ಹೋಲ್ಕರ್ ಒಂದು ಕಡೆ, ದೌಲತ್ ರಾವ್ ಆಫ್ ಸಿಂಧಿಯಾ ಆ ಕಡೆ ಒಂದು ಕಡೆ, ಅವರು ಮತ್ತು ಪೇಶ್ವಾ ಬಾಲಾಜಿರಾವ್ ಇವರಿಬ್ಬರು ಸೇರಿ ಒಂದು ಕಡೆ. ಈ ಥರ ಒಂದು ಎನಿಮಿಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ 1802 ದಿ ಆರ್ಮಿ ಆಫ್ ಹೋಲ್ಕರ್ ಡಿಫೀಟೆಡ್ ದಿ ಆರ್ಮಿ ಆಫ್ ಸಿಂಧಿಯಾ ಆ್ಯಂಡ್ ದಿ ಪೇಶ್ವಾ. ಈ ಹೋಲ್ಕರ್ ಆರ್ಮಿ ಏನಿರುತ್ತೆ, ಇದು ಸಿಂಧಿಯಾ ಮತ್ತು ಪೇಶ್ವಾ ಇಬ್ಬರು ಆರ್ಮಿನೂ ಕೂಡ ಇವರೇ ಸೋಲಿಸ್ಬಿಡ್ತಾರೆ. ದಿ ಪೇಶ್ವಾ ಅಪೀಲ್ಡ್ ಫಾರ್ ದಿ ಹೆಲ್ಪ್ ಫ್ರಮ್ ದಿ ಬ್ರಿಟಿಷ್. ಅವಾಗ ಏನಾಗುತ್ತೆ, ಪೇಶ್ವಾ ಸೋತೋದಾಗ ಏನಾಗುತ್ತೆ, ಅವರು ಮರಾಠ ಪೇಶ್ವಾ ಸೋತೋದ್ಮೇಲೆ ಬ್ರಿಟಿಷ್ ಅವ್ರ ಹತ್ರ ಹೆಲ್ಪ್ ತೊಗೊಳ್ತಾರೆ. ಲಾರ್ಡ್ ವೆಲೆಸ್ಲಿ ಫೈನಲಿ ಗಾಟ್ ಎನ್ ಆಪರ್ಚುನಿಟಿ ಟು ಮೆಡಲ್ ವಿತ್ ದಿ ಅಫೇರ್ಸ್ ಆಫ್ ದಿ ಮರಾಠಾಸ್. ಇದರಿಂದ ಏನಾಗುತ್ತೆ, ಲಾರ್ಡ್ ವೆಲೆಸ್ಲಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಮರಾಠಾಸಲ್ಲೇ ಜಗಳ ಸ್ಟಾರ್ಟ್ ಆಯ್ತಲ್ಲ, ಇದನ್ನು ನಾನು ಏನಾದರೂ ಮಾಡಿ ನನಗೆ ಉಪಯೋಗ ಆಗೋ ಥರ ಯೂಸ್ ಮಾಡ್ಕೊಳ್ಬೇಕು ಅಂತ. ದಿ ಪೇಶ್ವಾ ಎಂಟರ್ಡ್ ದಿ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಬೈ ಅಕ್ಸೆಪ್ಟಿಂಗ್ ದಿ ಟ್ರೀಟಿ ಆಫ್ ಬ್ಯಾಸೈನ್. ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ, ಒಂದು
ಸಬ್ಸಿಡರಿ ಅಲಯನ್ಸ್ ಅಂತ ಇರುತ್ತೆ, ಅದರದ ಒಪ್ಪಂದಗಳೇನೇನು ಅಂತ ಅಂದ್ಬಿಟ್ಟು ಮೊದಲೇ ಹೇಳಿದ್ದೀನಿ. ಆ ರೀತಿ ಇವ್ರು ಸಬ್ಸಿಡರಿ ಅಲಯನ್ಸ್ಗೆ ಮರಾಠಾಸ್ ಅಥವಾ ಪೇಶ್ವಾ ಎಂಟರ್ ಆಗ್ತಾನೆ. ಒಂದು ಬ್ಯಾಸೈನ್ ಟ್ರೀಟಿ ಅಂತ ಮಾಡಿಕೊಂಡು ಆ ಸಬ್ಸಿಡರಿ ಅಲಯನ್ಸ್ಗೆ ಎಂಟರ್ ಆಗ್ತಾರೆ. ಅದರ್ ಮರಾಠಾ ಫ್ಯಾಮಿಲೀಸ್ ಲೈಕ್ ಹೋಲ್ಕರ್, ಗ್ವಾಲಿಯರ್ ಆ್ಯಂಡ್ ಬೋನ್ಸ್ಲೆ ಫಾರ್ಮ್ಡ್ ಅನ್ ಅಲಯನ್ಸ್ ಅಪೋಸಿಂಗ್ ದಿಸ್ ಟ್ರೀಟಿ. ನೋಡಿರಿ, ಈಗ ಸಿಂಧಿಯಾ ಮತ್ತು ಪೇಶ್ವಾ ಒಂದು ಕಡೆ 5 ಫ್ಯಾಮಿಲೀಸ್ ಮೇಯ್ನಾಗಿರುತ್ತೆ, ಇನ್ನೂ ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಇರುತ್ತೆ. ಸಿಂಧಿಯಾ ಮತ್ತು ಪೇಶ್ವಾ ಒಂದು ಕಡೆ ಆಗ್ತಾರೆ, ಹೋಲ್ಕರ್, ಗ್ವಾಲಿಯರ್ ಮತ್ತು ಬೋನ್ಸ್ಲೆ ಒಂದು ಆಗ್ತಾರೆ. ಮೊದಲು ಹೋಲ್ಕರೇ ಸಪ್ರೇಟ್ ಇರ್ತಾರೆ, ಇವ್ರ ಜೊತೆ ಇವರಿಬ್ಬರು ಸೇರಿರಲ್ಲ. ಆದರೆ ಆಮೇಲೆ ಇವರು ಟ್ರೀಟಿ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಗ್ವಾಲಿಯರ್, ಬೋನ್ಸ್ಲೆ ಇವರು ಇಬ್ಬರು ಸೇರಿ ಹೋಲ್ಕರ್ ಜೊತೆ ಸೇರ್ಕೊತಾರೆ. ಇವ್ರು 3 ಜನ ಒಂದು ಅಲಯನ್ಸ್ ಫಾರ್ಮ್ ಮಾಡ್ಕೊತಾರೆ. ಈ ಟ್ರೀಟಿ ತಪ್ಪು, ಇದು ಸಬ್ಸಿಡರಿ ಅಲಯನ್ಸ್ ಏನಕ್ಕಿರಬೇಕು ಅಂತ. ಲಾರ್ಡ್ ವೆಲೆಸ್ಲಿ ಡಿಫೀಟೆಡ್ ದಿ ಆರ್ಮೀಸ್ ಆಫ್ ವೇರಿಯಸ್ ಮರಾಠಾ ಫ್ಯಾಮಿಲೀಸ್ ಫ್ರಮ್ 1803 ಟು 1805. ಲಾರ್ಡ್ ವೆಲೆಸ್ಲಿ ಏನು ಮಾಡ್ತಾರೆ, ಇವ್ರ ಹತ್ರ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ವೆಪನ್ಸ್ ಎಲ್ಲ ಇರುತ್ತೆ ಆ ಟೈಮಲ್ಲಿ. ಇದರಿಂದ ಏನು ಮಾಡ್ತಾರೆ, 1803 1805ವರೆಗೂ ಈ ಬೇರೆ ಹೋಲ್ಕರು, ಗ್ವಾಲಿಯರ್ ಇವ್ರ ಆರ್ಮಿಗಳೆಲ್ಲ ಏನಿರುತ್ತೆ ಅದೆಲ್ಲದನ್ನು ಸೋಲಿಸ್ತಾರೆ. ಬಟ್ ಇಸ್ ಬ್ಯಾಟಲ್ ಥ್ರಸ್ಟಿನೆಸ್ ಇನ್ಕ್ರೀಸ್ ದಿ ಫೈನಾನ್ಷಿಯಲ್ ಬರ್ಡನ್ ಆನ್ ದಿ ಕಂಪನಿ. ಈ ಲಾರ್ಡ್ ವೆಲೆಸ್ಲಿ ಇವ್ರನ್ನ ನೋಡಿ, ಮರಾಠಾಸ್ ಬಂದು ವೀಕ್ ಅಲ್ಲ. ಮರಾಠಾಸು 5ರಲ್ಲಿ 3 ಜನ ಒಂದು ಕಡೆ, ಇಬ್ಬರು ಒಂದು ಕಡೆ ಹೋಗಿದ್ರು ಕೂಡ ಈ 3 ಜನ ತುಂಬ ಸ್ಟ್ರಾಂಗ್ ಇರ್ತಾರೆ. ಇವ್ರನ್ನ ಸೋಲ್ಸೋದು ಅಷ್ಟು ಈಸಿ ಅಲ್ಲ, ಯಾಕಂದರೆ ಇವ್ರು ಅಡಾಪ್ಟ್ ಮಾಡ್ಕೊಳ್ಳೋಂಥ ಇವ್ರ ಹತ್ರ ವೆಪನ್ಸ್ ತುಂಬ ಅಡ್ವಾನ್ಸ್ ಇಲ್ಲದೆ ಇರ್ಬೋದು. ಆದರೆ ಇವರು ಸ್ಟ್ರಾಟಜಿ ತುಂಬ ಇದಿರುತ್ತೆ, ಮತ್ತು ಇವರು ತುಂಬ ಯುದ್ಧದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಇವ್ರಿಗೆಲ್ಲ. ಇದರಿಂದ ಇವರು ಅಷ್ಟು ಈಸಿಯಾಗಿ ಸೋಲಲ್ಲ. ಇದರಿಂದ ಏನಾಗುತ್ತೆ, ಕಂಪನಿಗೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ತುಂಬ ದುಡ್ಡು ಖರ್ಚಾಗ್ತಾ ಇರುತ್ತೆ. ಆನ್ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ದಿಸ್ ಪಾಲಿಸಿ, ಲಾರ್ಡ್ ವೆಲೆಸ್ಲಿ ರಿಸೈನ್ಡ್ ಫ್ರಮ್ ಹಿಸ್ ಪೋಸ್ಟ್ ಆ್ಯಂಡ್ ರಿಟರ್ನ್ ಟು ಇಂಗ್ಲೆಂಡ್. ಇದರಿಂದ ಏನಾಗುತ್ತೆ, ಎಷ್ಟೊಂದು ಜನ ಈಗ ಅಲ್ಲೂ ಕೂಡ ಪೊಲಿಟಿಷಿಯನ್ಸ್ ಇರ್ತಾರೆ. ಇಂಗ್ಲೆಂಡ್ ಬಂದು ರಾಜರಾಳ್ವಿಕೆ ಹೆಸರಿಗೆ ಮಾತ್ರ ಇದ್ದರೂ ಕೂಡ ಎಲ್ಲ ಪೊಲಿಟಿಷಿಯನ್ಸೇ ರೂಲ್ ಮಾಡೋದು, ಡೆಮೋಕ್ರಸಿ ಥರ ಹಳೆ ಕಾಲದಿಂದನೂ. ಇದರಿಂದ ಏನಾಯಿತು, ಅಲ್ಲಿ ಜನಗಳೆಲ್ಲ ಬಂದು, ಪೊಲಿಟಿಷಿಯನ್ಸ್ ಎಲ್ಲ ಬಂದು ಈ ಥರ ಮಾಡ್ತಾಯಿದ್ದಾರೆ, ಇಷ್ಟೊಂದು ಖರ್ಚಾಗ್ತಾಯಿದೆ, ಹಾಗೆ ಹೀಗೆ ಅಂತೆಲ್ಲ ಅಲ್ಲಿ ಪೊಲಿಟಿಷಿಯನ್ಸು ಹೇಳ್ತಾ ಇರ್ತಾರೆ. ಮತ್ತು ಇವ್ರ ಕಂಪನಿ ಹಿರಿಯ ಅಧಿಕಾರಿಗಳಿರ್ತಾರಲ್ಲ ಅವರು ಹೇಳ್ತಾ ಇರ್ತಾರೆ. ಇದರಿಂದ ಲಾರ್ಡ್ ವೆಲೆಸ್ಲಿ ಏನು ಮಾಡ್ತಾರೆ, ರಿಸೈನ್ ಮಾಡಿಬಿಟ್ಟು ಅವ್ರ ಪೋಸ್ಟ್ಗೆ ವಾಪಸ್ ಇಂಗ್ಲೆಂಡ್ಗೆ ಹೋಗ್ಬಿಡ್ತಾರೆ. ಇದರಿಂದ ಸೆಕೆಂಡ್ ಆಂಗ್ಲೋ ಮರಾಠಾ ವಾರು ಅದಷ್ಟು ಕದೆ ಎಂಡಾಗೋಗುತ್ತೆ. ನೋಡಿ, ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಆಯಿತು, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಆಯಿತು, ಮತ್ತು ಸಬ್ಸಿಡರಿ ಅಲಯನ್ಸ್ ಹೇಳಿದೆ ನಾನು. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಮೊದಲೇ ನಾನು ಸಬ್ಸಿಡರಿ ಅಲಯನ್ಸ್ದು ಹೇಳಿದ್ದೆ, ಯಾಕಂದರೆ ಆ ಟರ್ಮು ಸೆಕೆಂಡ್ ಆಂಗ್ಲೋ ಮರಾಠಾ ವಾರಲ್ಲಿ ಬಂದಿದ್ದಕ್ಕೆ. ಈಗ ಸಬ್ಸಿಡರಿ ಅಲಯನ್ಸಿಂದನೇ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದು. ನೋಡಿ, ಈಗ ಥರ್ಡ್ ಆಂಗ್ಲೋ ಮರಾಠಾ ವಾರ್ ಬಗ್ಗೆ ನೋಡೋಣ. ಇದು 1817 ಟು 1818, 1.5 ವರ್ಷ ನಡೆಯುತ್ತೆ. ನೋಡಿ, ಸೆಕೆಂಡ್ ಆಂಗ್ಲೋ ಮರಾಠಾ ವಾರಿಂದ ಏನಾಗಿರುತ್ತೆ, ಈ ಮರಾಠಾ ಕಾನ್ಫೆಡರಸಿಯಲ್ಲಿರೋಂಥ ಜನಗಳಿಗೆ ಅಥವಾ ಮರಾಠಾ ಫ್ಯಾಮಿಲೀಸ್ಗೆ ಏನಾಗೋಗಿರುತ್ತೆ, ಬ್ರಿಟಿಷ್ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಬ್ರಿಟಿಷ್ ಅವ್ರು ಹೇಳಿದ ಮಾತು ಕೇಳೋ ಥರ ಆ ಥರ ಎಲ್ಲ ಆಗಿರುತ್ತೆ. ಇದರಿಂದ ಇವ್ರಿಗೆ ಮರ್ಯಾದೆ ಹೋಗಿರುತ್ತೆ. ಅಂದರೆ ನಾನೇನು ಬೇರೆಯವ್ರ ಮಾತು ಕೇಳೋದು ಅನ್ನೋ ಥರ ಇವ್ರಿಗೆ ಫೀಲ್ ಆಗಿರುತ್ತೆ. ಮತ್ತು ಇಂಡಿಪೆಂಡೆನ್ಸ್ ಇರಲ್ಲ ಇವ್ರಿಗೆ. ಈವನ್ ದಿ ಪೇಶ್ವಾ ಅಟೆಂಪ್ಟೆಡ್ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದಿ ಕ್ಲಚಸ್ ಆಫ್ ದಿ ಕಂಪನಿ. ಈ ಪೇಶ್ವಾ ಏನಿರ್ತಾರೆ ಇವರು ಕೂಡ ಕಂಪನಿಯಿಂದ ಫ್ರೀ ಆಗಬೇಕು, ಇವ್ರ ಕಂಟ್ರೋಲ್ ನಾನು ಇರಬಾರ್ದು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾರೆ. ದಿ ಪೇಶ್ವಾ ಅಟ್ಯಾಕ್ಡ್ ದಿ ಬ್ರಿಟಿಷ್ ರೆಸಿಡೆನ್ಸಿ ಇನ್ ಪೂನಾ ಆ್ಯಂಡ್ ಬರ್ನ್ ಇಟ್ ಡೌನ್. ಬ್ರಿಟಿಷ್ ರೆಸಿಡೆನ್ಸಿ ಇರುತ್ತೆ, ಅಂದರೆ ಏನು, ಇವ್ರು ಬ್ರಿಟಿಷ್ ಜನಗಳೆಲ್ಲ ಒಂದು ಚಿಕ್ಕ ಕೋಟೆ ಥರ ಕಟ್ಕೊಂಡು ಎಲ್ಲ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವರು ಆರ್ಮಿ, ಮಿಲ್ಟ್ರಿ ಅವರು ಅಥವಾ ಬೇರೆ ಬೇರೆ ಆಫೀಸರ್ಸು ಇವರೆಲ್ಲ ಕೂಡ ಇರ್ತಾರೆ. ಅಂಥದನ್ನು ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ಫುಲ್ಲು ಸುಟ್ಟಾಕ್ಬಿಡ್ತಾರೆ. ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ ಆ್ಯಂಡ್ ಮಲ್ಹರ್ ರಾವ್ ಹೋಲ್ಕರ್ ರೆಬೆಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಆ್ಯಂಡ್ ವೆರ್ ಸಪ್ರೆಸ್ಡ್ ರತ್ಲೆಸ್ಲಿ. ಇದ್ರ ಜೊತೆಗೆ ಬರೀ ಪೇಶ್ವಾ ಮಾತ್ರ ಅಲ್ಲ, ಅಪ್ಪ ಸಾಹೇಬ್ ಅಂತ ಒಬ್ರು ಇರ್ತಾರೆ ನಾಗಪುರ ಅಂತ ಒಂದು ಜಾಗದಿಂದ, ಅವರು ಮತ್ತು ಮಲ್ಹರ್ ರಾವ್ ಹೋಲ್ಕರ್ ಫ್ಯಾಮಿಲಿ ಇದೆಯಲ್ಲ ಅದ್ರ ರಿಲೇಟೆಡ್ ಅವರಿಬ್ಬರು ಸೇರಿ ಬ್ರಿಟಿಷವ್ರ ವಿರುದ್ಧ ರಿಬೆಲ್ ಮಾಡ್ತಾರೆ. ನಾವು ನಿಮ್ಮ ಜೊತೆ ಇರಲ್ಲ, ನಮಗೆ ಈ ಪಾಲಿಸಿ ಇಷ್ಟ ಇಲ್ಲ, ಅಥವಾ ನಾವು ನಿಮ್ಮಿಂದ ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ. ಆದರೆ ಇವ್ರನ್ನ ಬ್ರಿಟಿಷವರು ಸೋಲಿಸ್ಬಿಡ್ತಾರೆ. ಫೈನಲಿ ಪೇಶ್ವಾ ಬಾಜಿರಾವ್ ದಿ ಸೆಕೆಂಡ್ ಫಾಟ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಅಟ್ ಕೋರೆಗಾನ್ ಆ್ಯಂಡ್ ಅಸ್ತಿ ಆ್ಯಂಡ್ ಲೇಟರ್ ಸರೆಂಡರ್ ಟು ದಿ ಬ್ರಿಟಿಷ್. ಆಮೇಲೆ ಪೇಶ್ವಾ ಬಾಜಿರಾವ್ ದಿ ಸೆಕೆಂಡ್ ಏನು ಮಾಡ್ತಾರೆ, ಬ್ರಿಟಿಷ್ ಅವ್ರ ವಿರುದ್ಧ ಕೋರೆಗಾನ್ ಮತ್ತು ಅಸ್ತಿ ಅನ್ನೋ ಜಾಗದಲ್ಲಿ ಫೈಟ್ ಮಾಡ್ತಾರೆ, ಯುದ್ಧ ನಡೆಯುತ್ತೆ. ಆದರೆ ಗೆಲ್ಲಕ್ಕಾಗಲ್ಲ, ಬ್ರಿಟಿಷ್ ಅವ್ರಿಗೆ ಸರೆಂಡರ್ ಆಗ್ತಾರೆ. ದಿ ಬ್ರಿಟಿಷ್ ಅಬಾಲಿಷ್ ದಿ ಪೇಶ್ವಾ ಪೋಸ್ಟ್ ಆ್ಯಂಡ್ ಗ್ರಾಟೆಡ್ ದಿ ಪೆನ್ಷನ್ ಟು ಬಾಜಿರಾವ್ ದಿ ಸೆಕೆಂಡ್. ಈ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಈ ಪೇಶ್ವಾ ಪೋಸ್ಟ್ನೇ ಅಬಾಲಿಷ್ ಮಾಡ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಪೇಶ್ವಾ ಅನ್ನೋದು ಒಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅಂತ. ಅವಾಗ ಏನು ಮಾಡ್ತಾರೆ, ಬೇರೆ ಕಡೆ ಎಲ್ಲ ಪೇಶ್ವಾ ಇವ್ರ ಬದಲು ಬೇರೆಯವ್ರನ್ನ ಹಾಕ್ತೋದು, ಈ ಥರ ನಡೀತಾ ಇರುತ್ತೆ. ಈಗ ನಿಜಾಮ್ ಜಾಗದಲ್ಲಿ ಬೇರೆ ನಿಜಾಮ್ ಹಾಕೋದು, ನವಾಬ್ ಜಾಗದಲ್ಲಿ ಬೇರೆ ನವಾಬ್ ಹಾಕೋದು, ಆ ರೀತಿ ನಡೀತಾ ಇರುತ್ತಲ್ಲ. ಇಲ್ಲಿ ಏನು ಮಾಡ್ತಾರೆ, ಈ ಪೇಶ್ವಾ ಪೋಸ್ಟೇ ಬೇಡ, ಅಥವಾ ಈ ಪ್ರೈಮ್ ಮಿನಿಸ್ಟರ್ ಟೈಪ್ ಪೋಸ್ಟ್ ಇದೆಯಲ್ಲ ಅದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಮಾಡ್ತಾರೆ. ಮಾಡಿಬಿಟ್ಟು ಬಾಜಿರಾವ್ ದಿ ಸೆಕೆಂಡ್ಗೆ ಪೆನ್ಷನ್ ಕೊಟ್ಕೊಂಡು ಹೋಗೋ ಥರ, ಅಂದರೆ ನೀನು ಇಷ್ಟು ವರ್ಷ ರೂಲ್ ಮಾಡಿದೆ, ಇವಾಗಿಂದ ವರ್ಷಕ್ಕೆ ಇಷ್ಟು ಅಂತ ಕೊಡ್ತೀವಿ, ನೀನು ಸುಮ್ಮನೆ ಇರು ಅಂತ ಹೇಳ್ಬಿಡ್ತಾರೆ. ದೇ ಇನ್ಸ್ಟಾಲ್ಡ್ ಪ್ರತಾಪ ಸಿಂಹ, ದಿ ಡಿಸೆಂಡೆಂಟ್ ಆಫ್ ಶಿವಾಜಿ ಆಸ್ ದಿ ರೂಲರ್ ಆಫ್ ಸತಾರಾ, ಎ ಮಿನಿಸ್ಕ್ಯೂಲ್ ಸ್ಟೇಟ್, ಆ್ಯಂಡ್ ನೇಮ್ಡ್
ಆ್ಯಸ್ ದಿ ಟ್ರೆಡಿಷ್ನಲ್ ಲೀಡರ್ ಆಫ್ ಮರಾಠಾಸ್ ಆ್ಯಂಡ್ ಸಪ್ರೆಸ್ ದಿ ಮರಾಠಾ ರೆಸಿಸ್ಟೆನ್ಸ್. ನೋಡಿ ಇವ್ರೇನು ಮಾಡ್ತಾರೆ, ಪ್ರತಾಪ್ ಸಿಂಹ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಶಿವಾಜಿ ಡಿಸೆಂಡೆಂಟ್, ಅಂದರೆ ಅವರು ಶಿವಾಜಿ ವಂಶಸ್ಥರು. ಅವ್ರನ್ನ ಒಂದು ಸತಾರ ಅನ್ನೋ ಒಂದು ಜಾಗಕ್ಕೆ ರೂಲರ್ ಮಾಡ್ತಾರೆ. ಅದೊಂದು ತುಂಬ ಚಿಕ್ಕ ಜಾಗ ಇರುತ್ತೆ. ಅಂಥ ಒಂದು ಜಾಗಕ್ಕೆ ರೂಲರ್ ಮಾಡಿಬಿಟ್ಟು ಅವ್ರನ್ನೇ ಮರಾಠಾಸ್ಗೆಲ್ಲ ಲೀಡರ್ ಅಂತ ಹೇಳ್ತಾರೆ. ಮರಾಠ ರಾಜ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮರಾಠ ರೆಸಿಸ್ಟೆನ್ಸ್ನ ಫುಲ್ಲಿ ಡಲ್ ಮಾಡಿಬಿಡ್ತಾರೆ. ಅಂದರೆ ಮರಾಠಾಸ್ ಎದ್ದೊಳ್ದೇ ಇರೋ ಥರ ಮಾಡಿಬಿಟ್ಟು ಎಲ್ಲ ಇವ್ರ ಕಂಟ್ರೋಲ್ಗೆ ತಗೊಳ್ತಾರೆ. ಓಕೆ, ದಿ ಕನ್ಸಾಲಿಡೇಷನ್ ಆಫ್ ದಿ ಬ್ರಿಟಿಷ್ ಪವರ್ 1818 to 1857. ನೋಡಿ ಬ್ರಿಟಿಷ್ ಅವ್ರು ಏನು ಮಾಡಿದ್ರು, 1818ಇಂದ 1857ವರೆಗೂ ಕೂಡ ಇವರು ಫುಲ್ಲು ಜಾಗ ಇವರು ಏನೇನು ಆಕ್ಯುಪೈ ಮಾಡ್ಕೊಳ್ಳೋದು ಅದೆಲ್ಲ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಇಂಡಿಯಾ ಫುಲ್ಲು ರೂಲ್ ಮಾಡೋದಕ್ಕೆ ಮಾಡ್ಕೊಂಬಿಟ್ಟಿದ್ರು. ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಿಯಾ ಫುಲ್ಲು ಕೂಡ 1818ಇಂದ 1857 ಒಳಗಡೆ ಇವ್ರ ಅಂಡರ್ಗೆ ಬಂದುಬಿಟ್ಟಿರುತ್ತೆ. ದೇ ಆಕ್ಯುಪೈಡ್ ಮೇಜರ್ ಸ್ಟೇಟ್ಸ್ ಲೈಕ್ ಸಿಂಧ್, ಅವಾಧ್ ಆ್ಯಂಡ್ ಮೆನಿ ಅದರ್ ಸ್ಮಾಲರ್ ಸ್ಟೇಟ್ಸ್. ಇನ್ನೂ ಚಿಕ್ಕ ಚಿಕ್ಕ ಸ್ಟೇಟ್ಸ್ ಏನೇನಿರುತ್ತೆ, ಸಿಂಧ್ ಇರ್ಬೋದು, ಆ ಥರ ಎಲ್ಲ ಅಂಥದ್ದನ್ನು ಕೂಡ ಇವರು ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ರೂಲರ್ಸ್ ಅವರಿದ್ದರೂ ಕೂಡ ಜಸ್ಟು ಹೆಸ್ರಿಗೆ ಮಾತ್ರ ಇರ್ತಾರೆ, ಮಿಕ್ಕಿದ್ದೆಲ್ಲ ಕೂಡ ಬ್ರಿಟಿಷ್ ಅವರೇ ನೋಡೋ ಥರ.